ಒಳ್ಳೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಉಂಟಾಗಲಿ. ಆಮೆನ್. ಕರ್ತನನ್ನು ಆರಾಧಿಸುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 73ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 73ನೇ ಸಂಗೀತ 1, 2, 3 ಚರಣ ಮಾತ್ರ ಹಾಡಿಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿ ನಮ್ಮನ್ನು ನಿನ್ನ ಕೃಪೆಯಿಂದ ಕೃಪೆಗೆ ನಡೆಸುತ್ತಾ, ದೇವರೇ, ನಿನ್ನ ಶಿಲುಬೆಯ ಧಾನ್ಯಗಳನ್ನು ಮಾಡುವುದಕ್ಕಾಗಿ ನಿನ್ನ ಆಲಯದ ಅಂಗಳದಲ್ಲಿ ನಮ್ಮನ್ನೆಲ್ಲರನ್ನು ಸೇರಿಸಿದಿ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಕಳೆದ ಎಲ್ಲ ಆರಾಧನೆಗಳಲ್ಲಿ ಸ್ವಾಮಿ ನೀನು ಪ್ರಸನ್ನಾಗಿದ್ದುಕೊಂಡು ನೀನು ಮಹಿಮೆ ಹೊಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಬರುವ ದಿನಗಳಲ್ಲಿ ಕೂಡ ನಮ್ಮನ್ನು ನೀನು ನಡೆಸಲಿಕ್ಕೆ ಶಕ್ತನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸ್ವಾಮಿ, ಈ ಒಂದು ಆರಾಧನೆಗೆ ಬಾರದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಮುಂದೆ ಜ್ಞಾಪಿಸ್ಕೊಳ್ತೇನೆ ಸ್ವಾಮಿ. ದೇವರೇ, ನೀನು ಅವರಿಗೆ ಕೃಪೆ ಮಾಡಿ ನಿನ್ನ ಆಲಯದ ಅಂಗಳದಲ್ಲಿ ಅವರು ಕೂಡ ಸೇರಿ ಬಂದು ನಿನ್ನನ್ನು ಆರಾಧಿಸುವಂಥ, ನಿನ್ನನ್ನು ಕೊಂಡಾಡುವಂಥ ಭಾಗ್ಯವನ್ನು, ಕೃಪೆಯನ್ನು ನೀನು ಅವ್ರಿಗೆ ಅನುಗ್ರಹಿಸು ಎಂಬುದಾಗಿ ನಿನ್ನ ಸಂದಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಮುಖ್ಯ ಸಂದೇಶಕರನ್ನು ನಿನ್ನ ಮುಂದೆ ಜ್ಞಾಪಿಸಿಕೊಳ್ತೇನೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ದೈವಿಕವಾದಂಥ ಜ್ಞಾನದೆಡೆಗೆ ಅವರನ್ನು ನಡೆಸು ಎಂಬುದಾಗಿ ನಿನ್ನ ಸಂದಲ್ಲಿ ಪ್ರಾರ್ಥನೆ ಸ್ವಾಮಿ. ದೇವರೇ, ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಅವರನ್ನು ಮುಟ್ಟು ಸ್ವಾಮಿ. ಕರ್ತನೆ, ಅವರಿಗೆ ಬರುವಂಥ ಎಲ್ಲ ಜೀವಿಕರ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ನೀನು ಸಂತೈಸು, ಆಧರಿಸು ಎಂಬುದಾಗಿ ನಿನ್ನ ಸಂದಲ್ಲಿ ಪ್ರಾರ್ಥನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಸೇವಕರ ಕುಟುಂಬವನ್ನು, ಅವರ ಪ್ರಯಾಣವನ್ನು ಸ್ವಾಮಿ, ಕರ್ತನೆ, ಅವರು ಮಾಡುವಂಥ ಎಲ್ಲ ಸೇವಾ ಕ್ಷೇತ್ರಗಳ ಸೇವೆಯಲ್ಲಿ ಸ್ವಾಮಿ ನೀನು ಅವರಿಗೆ ಸಹಾಯಕನಾಗಿದ್ದುಕೊಂಡು ಇಲ್ಲಿವರೆಗೂ ಕಾಯ್ದು ಕಾಪಾಡ್ತಾ ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ನಮ್ಮ ಸಭಾಪಾಲನ ಅಕ್ಕರನ್ನ ಸ್ವಾಮಿ, ಸಭಾಪಾಲನಾ ಸಮಿತಿಯವರನ್ನು ನಿನ್ನ ಮುಂದೆ ಜ್ಞಾಪಿಸಿಕೊಳ್ತೇನೆ ಸ್ವಾಮಿ. ಕರುಣಿಸು, ಆಶೀರ್ವಾದ ಮಾಡು ಸ್ವಾಮಿ. ನೀನು ನಿನ್ನ ಸೇವೆಗೆ ಕರೆದಾತ ನಂಬಿಗಸ್ತನಾಗಿದ್ದಿ. ನೀನು ಅವರನ್ನು ಸೇವೆಯಲ್ಲಿ ಉಪಯೋಗಿಸುವಾತನಾಗಿದ್ದಿ.
ಅವರನ್ನು ನಡೆಸ್ತಾ ಇದ್ದಿ. ನಿನ್ನ ಕೃಪೆಯಿಂದ ಕೃಪೆಗೆ, ಕರುಣೆಯಿಂದ ಕರುಣೆಗೆ ಸ್ವಾಮಿ ನೀನು ಆರೋಗ್ಯ ಭಾಗ್ಯ ಮೇಲುಗಳನ್ನು ಕೊಡುತ್ತಾ ಅವರನ್ನು ನಡೆಸ್ತಾ ಇದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಅವ್ರು ಮಾಡುವಂತೆಲ್ಲ ಸೇವಾ ಪ್ರಯತ್ನಗಳಲ್ಲಿ ನಿನ್ನ ಸಹಾಯ ಹೊರಟುಗಿದ್ದುಕೊಂಡು ಸ್ವಾಮಿ ಪವಿತ್ರಾತ್ಮ ದೇವರೇ ನೀನು ಅವರಿಗೆ ಮಾರ್ಗದರ್ಶಕನಾಗಿದ್ದುಕೊಂಡು ಅವರನ್ನು ನಡೆಸು ಎಂಬುದಾಗಿ ನಿನ್ನ ಸಂಘದಲ್ಲಿ ಪ್ರಾರ್ಥಿಸುವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಇಂದು ಅನೇಕ ಮಕ್ಕಳು ತಮ್ಮ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಸ್ವಾಮಿ. ಅಂಥ ಎಲ್ಲ ಮಕ್ಕಳಿಗೆ ನಿನ್ನ ಜ್ಞಾನವನ್ನು, ನೀನು ಜ್ಞಾನದ ನಿಧಿಯಾಗಿದ್ದುಕೊಂಡು ಸ್ವಾಮಿ ಎಲ್ಲ ಮಕ್ಕಳಿಗೆ ನಿನ್ನ ವಿಶೇಷವಾದಂಥ ಜ್ಞಾನದೆಡೆಗೆ ನಡೆಸು. ಮಾತ್ರವಲ್ಲ ಸ್ವಾಮಿ, ನೀನು ಮಾಡಿದಂತೆಲ್ಲ ಸಹಾಯಗಳನ್ನು ನೆನೆದು ಸ್ವಾಮಿ ನಿನಗೆ ಗಾನ ಮಾನ ಮಹಿಮೆಯನ್ನು ತರುವಂಥ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡು ಸ್ವಾಮಿ. ವಿಶೇಷವಾಗಿ ನಿನ್ನನ್ನು ಪ್ರತಿನಿಧಿಸುವಂಥ ನಮ್ಮ ಆಸ್ಪತ್ರೆಯನ್ನು ಸ್ವಾಮಿ, ಮಾತ್ರವಲ್ಲ ಶಿಕ್ಷಣ ಕ್ಷೇತ್ರಗಳನ್ನು ಸ್ವಾಮಿ, ನಿಲಯಗಳನ್ನು ಸ್ವಾಮಿ ನಿನ್ನ ಮುಂದೆ ಜ್ಞಾಪಿಸ್ಕೊಳ್ತೇನೆ ಸ್ವಾಮಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ಮಾಡುತ್ತಿರುವಂಥ ಸೇವೆ ಸಲ್ಲಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಕರುಣಿಸು, ಆಶೀರ್ವದಿಸು. ಎಲ್ಲ ಅಧಿಕಾರಿಗಳನ್ನು ಕೂಡ ಕರುಣಿಸು, ಆಶೀರ್ವಾದ ಮಾಡು ಎಂಬುದಾಗಿ ಕೂಡ ಪ್ರಾರ್ಥಿಸುವ ಸ್ವಾಮಿ. ಎಲ್ಲ ಅಡ್ಡಿ ಆತಂಕಗಳನ್ನು, ಕುಂದುಕೊರತೆಗಳನ್ನು ನೀಗಿಸು. ನಿನ್ನ ಮಹಿಮೆ, ನಿನ್ನ ಪ್ರಭಾವ ಅಲ್ಲಿ ಪ್ರಜ್ವಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಸ್ವಾಮಿ ವಿಶೇಷವಾಗಿ ಭಯದಿಂದ, ಭೀತಿಯಿಂದ ಸ್ವಾಮಿ 3 ದೇಶಗಳು ನಡೆದಿರುವಂಥ ಯುದ್ಧಕ್ಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರೇ, ನಿನ್ನ ಚಿತ್ತ, ನಿನ್ನ ಸಮಾಧಾನ ಆ ಒಂದು 3 ದೇಶಗಳನ್ನು ನೆಲೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಇದರ ಮಧ್ಯದಲ್ಲಿ ಭೀತಿಯಿಂದ ಸ್ವಾಮಿ ಇದ್ದಂಥ ಪ್ರಿಯ ನಿನ್ನೆಲ್ಲ ಮಕ್ಕಳನ್ನು ಸ್ವಾಮಿ ಕರುಣಿಸು ಸ್ವಾಮಿ. ದೇವರೇ, ನೀನು ಅವರಿಗೆ ಧೈರ್ಯದಾಯಕನಾಗಿದ್ದುಕೊಂಡು ಸ್ವಾಮಿ ನೀನು ಅವರಿಗೆ ಆಶೀರ್ವಾದ ಮಾಡಿ ಸ್ವಾಮಿ. ಕರ್ತನೆ, ನೀನು ಕುರುಬನಂತಿದ್ದುಕೊಂಡು ಸ್ವಾಮಿ, ನೀನು ನಾಯಕನಂತಿದ್ದುಕೊಂಡು ಸ್ವಾಮಿ ಕರ್ತನೆ ಅವರಿಗೆ ಸಹಾಯ ಮಾಡು. ಅವ್ರನ್ನ ಆ ಒಂದು ಭಯದಿಂದ ಬಿಡುಗಡೆ ಮಾಡು ಎಂಬುದಾಗಿ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ಅವರನ್ನು ಮುನ್ನಡೆಸು ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವೆ ಸ್ವಾಮಿ. ಹೀಗೆ ನಮ್ಮೆಲ್ಲ ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕ ಮುಂದಿನ ಎಲ್ಲ ಭಾಗಗಳಲ್ಲಿ ಇರಲಿ ಎಂಬುದಾಗಿ ಪ್ರಾರ್ಥಿಸ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೀವಿ ನಮ್ಮ ತಂದೆ, ಆಮೇನ್. ವೇದ ಪಾಠವನ್ನು ಕೇಳುವಂಥ ಪೂರ್ವದಲ್ಲಿ 70ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 70ನೇ ಸಂಕೀರ್ತನೆ 1 ಮತ್ತು 2 ಚರಣ ಮಾತ್ರ ಹಾಡಿಕೊಳ್ಳೋಣ. 70ನೇ ಸಂಕೀರ್ತನೆ 1, 2 ಮಾತ್ರ ಚರಣ ಹಾಡಿಕೊಳ್ಳೋಣ. ಜೀವನಾಯಕ ಪ್ರಾಣ ದೇವಪುತ್ರನ ಬಾಂಧು ನೋಡು ಅಯ್ಯೋ. ಜೀವನಾಯಕ ಪ್ರಾಣ ನೋಡು. ಉನ್ನತಾಸನವನ್ನು ಬಿಟ್ಟು ತಾನೇ ನನ್ನ ಶಿಕ್ಷೆಯ ಹೊಂದಿ ಕರ್ತವ ಪಟ್ಟ. ಉನ್ನತಾಸನವನ್ನು ಬಿಟ್ಟು ತಾನೇ ನನ್ನ ಶಿಕ್ಷೆಯ ಹೊಂದಿ ಕರ್ತವ ಪಟ್ಟ. ತಂದನು ಬಲಿಯಲ್ಲಿ ಕೊಟ್ಟ ದ್ರೋಹಿಯನು ಕಾಯಲು ತನ್ನ ಪ್ರಾಣವ ಬಿಟ್ಟ. ತಂದನು ಬಲಿಯಲ್ಲಿ ಕೊಟ್ಟ ದ್ರೋಹಿಯನು ಕಾಯಲು ತನ್ನ ಪ್ರಾಣವ ಬಿಟ್ಟ. ದೇವಪುತ್ರನ ಬಂದು ನೋಡು ಅಯ್ಯೋ. ಜೀವನಾಯಕ ಪ್ರಾಣ ನೋಡು. ಪರಮ ಕಾತಲಿಗೆ ತಾಪ ಅವನ ಶಿವದ ಗಾಯಕ್ಕೆ ಪೂರ್ಣ ಕಾರಣ ಪಾಪ. ಪರಮ ಕಾತಲಿಗೆ ತಾಪ ಅವನ ಶಿರದ ಗಾಯಕ್ಕೆ ಪೂರ್ಣ ಕಾರಣ ತಾಪ. ಕರಗಳಲ್ಲಿ ನನ್ನ ಶಾಪ ಹೊತ್ತು ನರಳಿ ತಾಳಿದ ನಾಥ ದೇವ
ಜೀವನಾಯಕ ಪ್ರಾಣ ಬಿಟ್ಟನು ನೋಡು. ಶ್ರಮದಾನಕ್ಕಾಗಿ 35ನೇ ದಿನಕ್ಕಾಗಿ ವೇದವಾಕ್ಯವನ್ನು ಆರಿಸಿಕೊಂಡಂಥ ಭಾಗವು ವಿಮೋಚನಕಾಂಡ 34ನೇ ಅಧ್ಯಾಯ 27ರಿಂದ 35ರವರೆಗೆ. ವಿಮೋಚನಕಾಂಡ 34ನೇ ಅಧ್ಯಾಯ 27ರಿಂದ 35ರವರೆಗೆ. ಯೆಹೋವನು ಮೋಶೆಗೆ, ನೀನು ಈ ವಾಕ್ಯಗಳನ್ನು ಬರೆ, ಈ ವಾಕ್ಯಗಳ ಮೇರೆಗೆ ನಿನ್ನ ಸಂಗಡಲೂ ಇಸ್ರಾಯೇಲರ ಸಂಗಡಲೂ ನಿಬಂಧನೆಯನ್ನು ಮಾಡಿದ್ದೇನೆ ಎಂದು ಹೇಳಿದನು. ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರಲು 40 ದಿನ ಇದ್ದನು. ಅವನು ಏನೂ ಊಟ ಮಾಡಲಿಲ್ಲ, ಏನೂ ಕುಡಿಯಲಿಲ್ಲ. ಆತನು ನಿಬಂಧನ ವಾಕ್ಯಗಳನ್ನು, ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಿಗೆಗಳ ಮೇಲೆ ಬರೆದನು. ಮೋಶೆ ಆಜ್ಞೆ ಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಶೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲರೆಲ್ಲರೂ ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು. ಆದರೆ ಮೋಶೆ ಅವರನ್ನು ಕರೆದು, ಆರೋನನು ಸಮೂಹದ ಅಧಿಪತಿಗಳೆಲ್ಲರೂ ಅವನ ಬಳಿಗೆ ಬಂದರು. ಮೋಶೆ ಅವನ ಸಂಗಡ ಮಾತನಾಡಿದನು. ತರುವಾಯ ಇಸ್ರಾಯೇಲರೆಲ್ಲರೂ ಹತ್ತಿರಕ್ಕೆ ಬಂದರು. ಮೋಶೆ ತಾನು ಸೀನಾಯಿ ಬೆಟ್ಟದಲ್ಲಿ ಯೆಹೋವನಿಂದ ಹೊಂದಿದ ಆಜ್ಞೆಗಳನ್ನೆಲ್ಲ ಅವರಿಗೆ ತಿಳಿಸಿದನು. ಮೋಶೆ ಅವರ ಸಂಗಡ ಮಾತನಾಡುವುದನ್ನು ಮುಗಿಸಿದಾಗ ತನ್ನ ಮುಖದ ಮೇಲೆ ಮುಸುಕನ್ನು ಹಾಕಿಕೊಂಡನು. ಅವನು ಯೆಹೋವನ ಸಂಗಡ ಮಾತನಾಡಬೇಕೆಂದು ಸನ್ನಿಧಿಗೆ ಹೋಗುವಾಗಲೆಲ್ಲ ಹೊರಗೆ ಬರುವ ತನಕ ಆ ಮುಸುಕನ್ನು ತೆಗೆದಿಡುವನು. ಅವನು ಹೊರಗೆ ಬಂದಾಗ ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸಿದನು. ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನು ಇಸ್ರಾಯೇಲೆಲ್ಲರೂ ನೋಡುತ್ತಿದ್ದರು. ಆದ ಕಾರಣ ಅವನು ಯೆಹೋವನ ಸಂಗಡ ಮಾತನಾಡುವುದಕ್ಕೆ ಹೋಗುವವರೆಗೂ ತನ್ನ ಮುಖದ ಮೇಲೆ ಆ ಮುಸುಕನ್ನು ತಿರುಗಿ ಹಾಕಿಕೊಂಡಿರುವನು ಎಂಬುವಂಥದ್ದು. ನಾವು ತಂದಂಥ ಕಾಣಿಕೆಯನ್ನು ಕೂಡಿಸುವಂಥ ಸಂದರ್ಭದಲ್ಲಿ 68ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 68ನೇ ಸಂಕೀರ್ತನೆ ಕಾಣಿಕೆ ಕೂಡಿಸುವವರೆಗೆ ಹಾಡಿಕೊಳ್ಳೋಣ. ಶುದ್ಧರುದಿರ ಏ ಮಾಡುವೆನ ರುದಿರ ಶುದ್ಧರುದಿರ ಏದು ಸಮಾನ ಏನಾಲೆ ಶುಚಿಸುವಾರುದಿರ ಶುಚಿಸುವಾರುದಿರ ಏ ಮಾಡುವೆನ ರುದಿರ ಶುದ್ಧರುದಿರ ಪಾಪಿಯು ತೊಳಕೊಳ್ಳ ಬರಲು ತಾನು ಬರಲು ಪಾಪಿಯು ತೊಳಕೊಳ್ಳ ಬರಲು ತಾನು ಬರಲು ಸೀತ ಶಾಪವ ಹರಿಸುವ ಪುಣ್ಯ ಬೀರಲು ಪುಣ್ಯ ಬೀರಲು ಇಮ್ಮಾನುವೇಲನ ರುದಿರ ಶುದ್ಧರುದಿರ ನನ್ನದಿ ಪಾಠ ಮರಳಿ ನಿಜ ಮರಳಿ ಪ್ರಾಣದಿ ಪಾಠ ಮರಳಿ ನಿಜ ನರಳಿ ತಾನ ಪ್ರಾಣ ಕೊಂದಿದ ಆತ್ಮವನು ದಿನ ಬರಲಿ ಅದು ದಿನ ಬರಲಿ ಏ ಮಾಡುವೆನ ರುದಿರ ಶುದ್ಧರುದಿರ ದುಷ್ಟನು ಈ ಆತ್ಮ
ಇಷ್ಟವ ಪೂರ್ತಿಯ ಮಾಡ್ಪದ ನೋಡಿ ಮಾಡ್ಪದ ನೋಡಿ ಈ ಮಾಡುವೆ ನನ್ನ ಹೃದಯ ಶುದ್ಧ ಹೃದಯ ಮಾಯ ಬಂಧಗಳಲ್ಲಿ ಕ್ಷೀಣ ನಿತ್ಯ ಕ್ಷೀಣ ಮಾಯ ಬಂಧಗಳಲ್ಲಿ ಕ್ಷೀಣ ನಿತ್ಯ ಕ್ಷೀಣ ಸತ್ಯ ನ್ಯಾಯ ಬಂಧಗಳಲ್ಲಿ ಕಾಯ್ವಾದು ಪ್ರಾಣ ಕಾಯ್ವಾದು ಪ್ರಾಣ ಈ ಮಾಡುವೆ ನನ್ನ ಹೃದಯ ಶುದ್ಧ ಹೃದಯ. ಕಾಣಿಕೆಗೋಸ್ಕರ ಸೇವಕರು ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ತೇನೆ. ಮಗನನ್ನೇ ಕೊಟ್ಟ ಮೇಲೆ ಇನ್ನೇನನ್ನು ಕೊಡದೇ ಇರುತ್ತೀಯ ದೇವ. ಕರ್ತನೆ, ವಾಗ್ದಾನಗಳು ಎಷ್ಟಿದ್ದರೋ ಅವೆಲ್ಲವುಗಳು ಕ್ರಿಸ್ತನಲ್ಲೇ ಹೌದಾಗುತ್ತವಲ್ಲ. ಅತಿ ಶ್ರೇಷ್ಠವಾದದ್ದನ್ನೇ ನೀನು ನಿನ್ನ ಕಡೆಯಿಂದ ಕೊಟ್ಟಿದ್ದೀಯ ಸ್ವಾಮಿ. ನಮ್ಮಿಂದಲೂ ಕೂಡ ನಮ್ಮನ್ನಾವೇ ಕೊಡುತ್ತಾ ನೀನು ಅನುಗ್ರಹಿಸಿದ ನಿನ್ನ ಕೃಪೆಯ ನಿಮಿತ್ತ ಸ್ವಾಮಿ ಇವುಗಳನ್ನು ನಿನಗೆ ತಂದೊಪ್ಪಿಸಿರುತ್ತೇವಪ್ಪ. ಇದು ನಿನಗೆ ಮೆಚ್ಚುಗೆ ಆಗಿರಲಿ, ನಮ್ಮ ಜೀವನವೂ ಕೂಡ ನಿನಗೆ ಮೆಚ್ಚುಗೆ ಆಗಿರಲಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಾ, ಕೊಟ್ಟ ಕೈಗಳನ್ನು ಆಶೀರ್ವದಿಸು, ಕೊಟ್ಟ ಸಾಮರ್ಥ್ಯಗಳಿಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ, ಕರ್ತನೆ ಇವೆಲ್ಲವುಗಳು ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ವಿನಿಯೋಗವಾಗುವಂತೆಯೂ ಸಹಾಯಿಸಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮನ್ನು ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಪ್ಪಿಸಿ ಕಾಣಿಕೆ ನಿನಗೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೆನ್. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಸಂದೇಶವನ್ನು ಕೇಳುವಂಥ ಪೂರ್ವದಲ್ಲಿ 113ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 113ನೇ ಸಂಗೀತ 1ನೇ ಚರಣ ಮತ್ತು 2ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ಕರ್ತನ ವಾಕ್ಯಗಳಿಗಾಗಿ ನಾನು ಮುಖಾಂತರ ನಿನ್ನನ್ನೇ ನೀನು ಪ್ರಕಟಿಸು. ನಮ್ಮ ಭಕ್ತಿಯ ನಮ್ಮ ಪರಿಸ್ಥಿತಿಗಳನ್ನು ಬಯಲು ಮಾಡುತ್ತಾ ಬೇಡವಾದಗಳನ್ನು ಬಿಟ್ಟು ಬಿಡುವಂತೆಯೂ ಹೃದಯ ಸುನ್ನತಿಯೆಡೆಗೆ ನಮ್ಮನ್ನು ನೀನು ನಡೆಸಿಕೊಡಬೇಕೆಂದು ನೀನೇ ನಮ್ಮ ಮಧ್ಯದಲ್ಲಿ ನಿನ್ನ ಕಾರ್ಯಸಾಧಕವಾದ ವಾಕ್ಯಗಳ ಮೂಲಕ ಬೋಧಿಸು, ಬಲಗೊಳಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಸಭೆಗೆ ಕೂತುಕೊಳ್ಳುವಂತೆ ಕೇಳಿಕೊಳ್ಳುತ್ತೆ.
ಸ್ವಾರ್ಥ ಭಾಗದಿಂದ ನೇಮಕವಾದಂಥ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಅದರ 2ನೇ ವಚನದಿಂದ 8ನೇ ವಚನದವರೆಗೂ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನದಿಂದ 8ನೇ ವಚನದವರೆಗಿರುವ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನರನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರಾಯಿತು. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು. ಇದಲ್ಲದೆ ಎಲಿಯನು, ಮೋಶೆಯು ಅವರಿಗೆ ಕಾಣಿಸಿಕೊಂಡು ಯೇಸುವಿನ ಸಂಗಡ ಮಾತಾಡುತ್ತಿದ್ದರು. ಆಗ ಪೇತ್ರ ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಏನು ಹೇಳಬೇಕೋ ತಿಳಿಯದೆ ಹೀಗೆ ಮಾತಾಡಿದನು. ಅವರು ಬಹಳವಾಗಿ ಹೆದರುಕೊಂಡಿದ್ದರು. ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು. ಪಕ್ಕನೆ ಅವರು ಸುತ್ತಲೂ ನೋಡಿದಾಗ ತಮ್ಮ ಸಂಗಡ ಯೇಸುವನ್ನೇ ಹೊರತು ಆಗಿನಿಂದ ಮತ್ತಾರನ್ನೂ ಕಾಣಲಿಲ್ಲ ಎಂಬುವಂಥದ್ದೇ. ರೂಪಾಂತರದ ಈ ಒಂದು ದೃಶ್ಯಾವಳಿಯನ್ನು 3 ಸುವಾರ್ತೆಗಳಲ್ಲಿಯೂ ವಿಸ್ತಾರವಾಗಿ ಬರೆಯಲಾಗಿದೆ. ಹಾರ್ಮೋನಿ ಆಫ್ ಗಾಸ್ಪಲ್ಸ್ ಅಂತ ಕರೀತಾರೆ ಇದು. ಅಂದರೆ 3 ಸುವಾರ್ತೆಗಳಲ್ಲೂ ಈ ಘಟನಾವಳಿಗಳನ್ನು ಸ್ವಲ್ಪ ವ್ಯತ್ಯಾಸದಲ್ಲಿ ದಾಖಲಿಸಿದ್ದಾರೆ. ಮತ್ತಾಯನು ಬರೆದಿದ್ದಾನೆ, ಮಾರ್ಕನು ಬರೆದಿದ್ದಾನೆ, ಲೂಕನು ಕೂಡ ಬರೆದಿದ್ದಾನೆ. ಹೊಸ ಒಡಂಬಡಿಕೆಯ ಸತ್ಯವೇದದಲ್ಲಿ ಮೊದಲನೇ ಪುಸ್ತಕ ಬರೆದಿರುವುದಿದ್ರೆ ಅದು ಮಾರ್ಕನು ಅಂತ ಒಂದು ಸಾಮಾನ್ಯವಾದಂಥ ತಿಳುವಳಿಕೆ. ಮಾರ್ಕನಿಗೆ ಪೇತ್ರನ ಪ್ರಭಾವ ಬಹಳ ಉಂಟು. ಮಾರ್ಕನಿಗೆ ಪೇತ್ರನ ಪ್ರಭಾವ ಬಹಳ ಉಂಟು. ಪ್ರಾಯಶಃ ಪೇತ್ರನಿಂದ ಕೇಳಿದವೆಲ್ಲವುಗಳನ್ನು ಕೂಡ ಬರೆದಿರಲಿಕ್ಕೂ ಕೂಡ ಸಾಕು. ಮಾರ್ಕನ್ ಅವನೊಬ್ಬ ಸಂಬಂಧಿ. ಬಾರ್ನಮ್ಮನಿಗೂ ಅವನಿಗೂ ಬಹಳ ನಿಕಟ ಒಂದು ಸಂಬಂಧ ಮತ್ತು ಪೇತ್ರನೇ ಇವನನ್ನು ಪರಿಪಾಲಿಸಿರುವುದೆಂಬುದಾಗಿ ಅವನ ಪತ್ರದಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಾಕು. ಹೀಗೆ ಇದು ಪ್ರಾರಂಭವಾಗ್ತದೆ 6 ದಿವಸಗಳಾದ ಮೇಲೆ. ಏನು 6 ದಿವಸಗಳ ಹಿಂದೆ ಏನು ನಡೆದಿತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ವಾಟ್ ಹ್ಯಾಪನ್ಡ್? 6 ದಿವಸಗಳ ಹಿಂದೆ ಏನಾಗಿತ್ತು? ಯೇಸು ತನ್ನ ಶಿಷ್ಯರನ್ನ ಒಂದು ಪ್ರಮುಖವಾದಂಥ ಸ್ಥಳಕ್ಕೆ, ಅವತ್ತಿನ ಆ ಸ್ಥಳ ಫಿಲಿಪ್ಪಿ ಕೈಸರೆ, ಒಂದು ಪ್ರಮುಖವಾದ ಸ್ಥಳಕ್ಕೆ ಕರೆದೊಯ್ದಿರ್ತಾನೆ. ಸಾಮಾನ್ಯವಾಗಿ ಕಟ್ಟ ಯಹೂದಿಗಳಿಗೂ ಧರ್ಮಶಾಸ್ತ್ರ ನಿಯಮಾವಳಿಗಳನ್ನು ಅನುಸರಿಸುವ ಯಹೂದಿಗಳಿಗೂ ಅದು ನಿಷೇಧವಾಗಿರುವಂಥ ಒಂದು ಸ್ಥಳ ಫಿಲಿಪ್ಪಿ ಕೈಸರೆ. ಯಾಕಂದರೆ ಅಲ್ಲಿ ವಿಗ್ರಹಾರಾಧನೆ ಯಥೇಚ್ಛವಾಗಿ ನಡೆದು ಪ್ರಪಂಚಾದ್ಯಂತ ಜನರನ್ನು ಆಕರ್ಷಿಸುವ ಒಂದು ತಾಣವಾಗಿತ್ತು ಮತ್ತು ಅಸಹ್ಯವಾದವುಗಳು ಜರುಗುತ್ತಿದ್ದಂಥ ಒಂದು ಸ್ಥಳ ಮತ್ತು ಬಹಳ ಹೆಮ್ಮೆ ಪಡುತ್ತಿದ್ದಂಥ ಸ್ಥಳ ಕೂಡ ಅದು. ಆ ರೀತಿಯಾದ ಅದು ಪಾತಾಳದ ಮೂಲ ಇತ್ಯಾದಿಗಳನ್ನು ಹೇಳಿಕೊಳ್ಳುವಂಥ ಒಂದು ಸ್ಥಳ. ಆ ಸ್ಥಳಕ್ಕೆ ಯೇಸು ಸ್ವಾಮಿ ಶಿಷ್ಯರನ್ನು ಕರ್ಕೊಂಡು ಹೋಗಿರ್ತಾರೆ. ಆ ಟ್ರಿಪ್ಪೇ ಬಹಳ ರೋಚಕ ಮತ್ತು ಮತ್ತೆ ಕ್ರಾಂತಿಕಾರಿ. ದೆ ನೆವರ್ ಎಕ್ಸ್ಪೆಕ್ಟೆಡ್ ಜೀಸಸ್ ಟು ಟೇಕ್ ದೇರ್. ಅಲ್ಲಿ ಅಪೇಕ್ಷೆ ಪಟ್ಟಿರಲ್ಲ ಶಿಷ್ಯರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಯಾಕಂದರೆ ಧಾರ್ಮಿಕರ ಅನುಮತಿಯೇ ಇಲ್ಲ, ನಿಷೇಧವಾಗಿರುವಂಥ ಸ್ಥಳಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಅದೇ ಮುಜುಗರ. ಆ ಮುಜುಗರದ ನಡುವೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಜನರು ನನ್ನನ್ನು ಯಾರು ಅನ್ನುತ್ತಾ ಇದ್ದಾರೆ? 6 ದಿವಸಗಳ ಹಿಂದೆ ಜನರು ನನ್ನನ್ನು ಯಾರು ಅಂತಾ ಇದ್ದಾರೆ? ಅವರು ಕೂಡ ಬಹಳ ವರದಿಗಳನ್ನು ಕೊಡ್ತಾರೆ. ಆದರೆ ವೈಯಕ್ತಿಕವಾಗಿ ಯೇಸು ಸ್ವಾಮಿ ಅವ್ರಿಗೆ ತಿರ್ಕೊಂಡು ಒಂದು ಪ್ರಶ್ನೆ ಕೇಳಿಬಿಡ್ತಾನೆ, ನೀವು ನನ್ನನ್ನು ಯಾರನ್ನುತ್ತೀರಿ? ಅದು ಇದರ ಹಿನ್ನೆಲೆ. 6 ದಿವಸಗಳಾದ ಮೇಲೆಯ ಹಿನ್ನೆಲೆ. ನೀವು ನನ್ನನ್ನು ಯಾರನ್ನುತ್ತೀರಿ? ನಮ್ಮೆಲ್ಲರಿಗೂ ಗೊತ್ತಿದೆ ಆ ಭಾಗ. ದೇವರಾತ್ಮನ ಪ್ರೇರಣೆಯಿಂದ, ಪ್ರಕಟಣೆಯಿಂದ ಪೇತ್ರನು ಯೇಸುವನ್ನ ಮೆಸ್ಸಿಯನೆಂದು ಗುರುತಿಸಿ ಅರಿಕೆ ಮಾಡಿರುವಂಥ ಒಂದು ಸ್ಥಳ. ಪೇತ್ರ ಯೇಸುವನ್ನ ನೀನು ಬರಬೇಕಾದವನು, ಕ್ರಿಸ್ತನು, ದೇವರ ಕುಮಾರನು ಎಂದು ಅರಿಕೆ ಮಾಡಿರುವಂಥ ಸ್ಥಳ.
ಪೇತ್ರನಿಗೆ ಯೇಸು ಸ್ವಾಮಿ ಶ್ಲಾಘಿಸಿರುವಂಥ ಒಂದು ಸ್ಥಳ. ಮೊಟ್ಟ ಮೊದಲನೆಯ ಬಾರಿಗೆ ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ತನ್ನ ಮರಣವನ್ನು ಕೂಡ ಹೇಗಾಗುತ್ತೆ ಎಂಬುದಾಗಿ ಪ್ರಕಟಿಸಿರುವಂಥ ಒಂದು ಸ್ಥಳ. ದೀಸ್ ಆರ್ ದ ಬ್ಯಾಕ್ ಡ್ರಾಪ್. ಮತ್ತೆ ನಂತರದಲ್ಲಿ ಕೂಡ ನಾವು ನೋಡ್ತೇವೆ, ಪೇತ್ರನನ್ನ ಗದರಿಸಿರುವಂಥ ಸಂಭವಗಳನ್ನು ನಂತರದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ನಿನ್ನ ಆಲೋಚನೆ ಬರೀ ಮನುಷ್ಯನ ಆಲೋಚನೆಯ ಹೊರತು ದೇವರದಲ್ಲ, ಸೈತಾನನೇ ಎಂದು ಗದರಿಸಿಕೊಂಡಿರ್ತಾನೆ. ಯಾಕೆ? ಮರಣವನ್ನು ಮತ್ತೆ ಪ್ರಸ್ತಾಪಿಸಿದಾಗ ಅದರ ಜೊತೆಯಾಗಿ ನೀನು ಹೇಗೂ ಸಾಯಬಾರದು, ದೇವರು ನಿನ್ನನ್ನು ಕಾಯಲಿ ಎಂದು ತಡೆ ಹಿಡಿಯುವ ರೀತಿಯಲ್ಲಿ ಯೇಸುವನ್ನು ಸಲಹುತ್ತಾನೆ. ಆಗ ಗದರಿಸ್ಕೊಂಡಿದ್ದಾನೆ. ಈ ಎಲ್ಲ ಆಗೋಗಿತ್ತು. ಈ ಎಲ್ಲ ಆದ ಮೇಲೆ 6 ದಿವಸಗಳಾದ ಮೇಲೆ ಮತ್ತೆ ಯೇಸು ಸ್ವಾಮಿ ಏನು ಮಾಡ್ತಾನೆ, ಪೇತ್ರ, ಯಾಕೋಬ, ಯೋಹಾನರನ್ನು ವಿಂಗಡವಾಗಿ ಇನ್ನು ಉಳಿದ 9 ಅಲ್ಲೇ ಇದ್ದಾರೆ ಕೆಳಗಡೆ, ಇವರನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಒಬ್ಬ ಆತ್ಮಿಕವಾದ ಇಸ್ರಾಯೇಲನಿಗೆ ಬೆಟ್ಟ ವಿಶೇಷವಾದಂಥ ಸ್ಥಳ. ನಾವೇನು ಹಳೆ ಒಡಂಬಡಿಕೆಯಲ್ಲಿ ಓದಿದ್ದೀವಲ್ಲ, ಮೋಶೆ ಕೂಡ ಬೆಟ್ಟವನ್ನೇ ಏರಿತ್ತು, ಸಿನಾಯ್ ಬೆಟ್ಟ. ಎಲ್ಲ ಆತ್ಮಿಕ ದಿಗ್ಗಜರು ಹಳೆ ಒಡಂಬಡಿಕೆಯಲ್ಲಿ ಅವರು ಮತ್ತು ಬೆಟ್ಟ ಬಹಳ ಒಳ್ಳೆ ಸಂಬಂಧ. ಅವ್ರಿಗೂ ಮತ್ತು ಬೆಟ್ಟ ಬಹಳ ಒಳ್ಳೆ ಸಂಬಂಧ. ನೀವು ಅಬ್ರಹಾಮನ್ನು ಪ್ರಶ್ನಿಸಿ, ಮೋರಿಯಾ ಬೆಟ್ಟ ಅವನಿಗೊಂದು ಬಹಳ ಒಳ್ಳೆಯ ಸಂಬಂಧ. ಮೋಶೆಗೆ ಪ್ರಶ್ನಿಸಿ, ಅವನಿಗೆ ಸೀನಾಯಿ ಬೆಟ್ಟ ಬಹಳ ಅಚ್ಚುಮೆಚ್ಚಿನ ಸ್ಥಳ. ಬಹಳಷ್ಟು ದೇವರೊಟ್ಟಿಗೆ ಸಂಭಾಷಿಸಿರುವಂಥ ಸ್ಥಳ ಅದು. ಸೊ ಬೆಟ್ಟ ಮತ್ತು ಆತ್ಮಿಕ ದಿಗ್ಗಜರು ಜೊತೆಯಾಗಿ ಹೋಗುತ್ತೆ. ಕರ್ಮೇಲ್ ಬೆಟ್ಟ ಪ್ರವಾದಿಗೆ ಬಹಳ ಹತ್ತಿರವಾದಂಥ ಸ್ಥಳವಾಗಿತ್ತು, ಎಲಿಯನಿಗೆ ಬಹಳ ಹತ್ತಿರವಾಗಿರುವಂಥ ಒಂದು ಸ್ಥಳ. ಹೀಗೆ ಬೆಟ್ಟಗಳು ಬಹಳ ವಿಶೇಷವಾಗಿ ದೇವರೊಟ್ಟಿಗಿನ ಸಂಪರ್ಕ ಸಂಭಾಷಣೆಗೆ ಅದೊಂದು ವೇದಿಕೆ ಆಗಿತ್ತು. ಇಲ್ಲಿಯೂ ಕೂಡ ಯೇಸು ಸ್ವಾಮಿ ಇವರನ್ನು ಪ್ರತ್ಯೇಕಿಸಿ, ಗುಂಪಿನಿಂದ ಪ್ರತ್ಯೇಕಿಸಿಕೊಂಡು ಇವರು 3 ಆರಿಸಿಕೊಂಡು ಬೆಟ್ಟಕ್ಕೆ ಹೋಗ್ತಾನೆ. ಲೂಕನು ಬರೀತಾನೆ, ಪ್ರಾರ್ಥನೆಗೆಂದು ಬೆಟ್ಟಕ್ಕೆ ಹೋಗಿದ್ದಾನೆ ಅಂತ. ಪ್ರಾರ್ಥನೆಗೆಂದು ಬೆಟ್ಟಕ್ಕೆ ಹೋಗಿದ್ದಾನೆ. ಪ್ರಾರ್ಥನೆ ಏಕಮುಖ ಸಂಚಾರವಲ್ಲ. ಇಟ್ ಇಸ್ ನಾಟ್ ಒನ್ ವೇ. ಪ್ರೇಯರ್ ಇಸ್ ಆಲ್ವೇಸ್ 2 ways. ದ್ವಿಮುಖ ಸಂಚಾರ ಪ್ರಾರ್ಥನೆ. ಓಕೆ, ಇಟ್ ಇಸ್ ಎ 2 way. ಸೊ ಸಾಮಾನ್ಯವಾಗಿ ಪ್ರಾರ್ಥನೆಗಳಲ್ಲಿ ನಾವೇ ಹೆಚ್ಚು ಮಾತಾಡೋದು, ದೇವರ ಮಾತನ್ನು ಕೇಳಿಸ್ಕೊಳ್ಳೋದು ಕಡಿಮೆ. ಆದರೆ ಇವರೆಲ್ಲರೂ ಹಾಗಲ್ಲ. ಮೋಶೆ ಆಗಲಿ, ಎಲಿಯನಾಗಲಿ, ಸಮುವೇಲನಾಗಲಿ, ಇವರೆಲ್ಲರೂ ಕೂಡ ದ್ವಿಮುಖ ಸಂಚಾರ ಇವರಿಗೆ. 2 ಕಡೆ ನಡೀತಾ ಇತ್ತು. ಇವರು ಮಾತಾಡ್ತಾ ಇದ್ರು, ದೇವರಿಂದನೂ ಕೂಡ ಕೇಳಿಸ್ಕೊಳ್ತಾ ಇದ್ರು. ದಟ್ ಈಸ್ ವಾಟ್ ಮೇಕ್ಸ್ ಎ ಪ್ರೇಯರ್. ಪ್ರಾರ್ಥನೆ ಆದಮೇಲೆ ಕೇಳಿಸ್ಕೊಳ್ಳೋಕ್ಕೆ ಸಿದ್ಧವುಳ್ಳವರಾಗಿರ್ಬೇಕು. ಆ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಲು ಆತ್ಮಿಕ ಕಣ್ಣುಗಳು ಆ ನುರಿತ ಅಥವಾ ನೈಪುಣ್ಯತೆಯನ್ನು ಹೊಂದ್ಕೊಳ್ಬೇಕು. ಬಕ್ಸಿಂಗ್ ಅವ್ರ ಕುರಿತು ಪ್ರಾರ್ಥನೆಯಲ್ಲಿ ಒಂದು ಮಾತಿದೆ. ಯಾರೋ ಒಬ್ರು ಕೇಳಿದ್ರಂತೆ ಬಕ್ಸಿಂಗ್ ಅವ್ರಿಗೆ, ನೀವು ಒಂದು ವಿಷಯವಾಗಿ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತೀರಾ ಅಂತ. ಬಕ್ಸಿಂಗ್ ಭಾಳ ಚೆನ್ನಾಗಿ ಹೇಳಿದ್ರೆ, ಒಂದು ವಿಷಯ ಒಂದೇ ಸಾರಿ ಪ್ರಾರ್ಥನೆ ಮಾಡೋದು ನಾನು ಅಂತ. ಭಾಳ ಆಶ್ಚರ್ಯ ಆಯ್ತಂತೆ, ನಿಮ್ಮ ಪ್ರಾರ್ಥನೆಗಳಿಗೆ ಇಷ್ಟೊಂದು ಉತ್ತರ ಆಗಿದೆಯಲ್ಲ, ಇದು ಹೇಗೆ ಹೇಳ್ತೀರಾ ಅಂತ. ಒಂದ್ಸರಿ ಪ್ರಾರ್ಥನೆ ಆದಮೇಲೆ ಆ ಪ್ರಾರ್ಥನೆ ಹೇಗೆ ಉತ್ತರವಾಗುತ್ತೆ ಅಂತ ಸೂಕ್ಷ್ಮವಾಗಿ ಕಾಯ್ತಾ ಇರ್ತೀನಿ ನಾನು. ಏನು ಚಿಹ್ನೆಗಳನ್ನು ಕೊಡ್ತಾನೆ, ಏನು ಸೂಚನೆಗಳನ್ನು ಕೊಡ್ತಾನೆ, ನಾನು ಸೂಕ್ಷ್ಮವಾಗಿ ದೇವರ ನಡೆಗಳನ್ನು ಕಾದುಕೊಳ್ತೀನಿ. ಇದು ಪ್ರಬುದ್ಧತೆ. ಒಂದೇ ವಿಷಯವಾಗಿ ಮಾಡಬಾರದು ಅಂತೇನಿಲ್ಲ, ಬಟ್ ಆ ನಿಕಟತೆ ಆ ರೀತಿಯಾಗಿರುತ್ತೆ. ಈ 6 ದಿವಸಗಳಾದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಪ್ರಾರ್ಥನೆಗೆಂದು ಕರ್ಕೊಂಡು ಹೋದಾಗ ಭಾಳ ಚಂದವಾದಂಥ ಒಂದು ಪದ, ಟ್ರಾನ್ಸ್ಫಿಗರೇಷನ್ ಅಥವಾ ರೂಪಾಂತರ. ಅದನ್ನು ಹೀಗೆ ನಾವು ಅರ್ಥೈಸ್ಕೊಳ್ಳೋದು ಒಳ್ಳೆಯದು. ಯಾವುದೇ ಬದಲಾವಣೆ, ಆತ್ಮಿಕವಾಗಿ ಬದಲಾವಣೆ ಇದೆಯಲ್ಲ, ಅದು ಆಂತರ್ಯದಲ್ಲಿ ಪ್ರಾರಂಭವಾದರೆ ಮಾತ್ರ ಬಾಹಿರವಾಗಿ ಮಹಿಮೆಯಿಂದ ಕೂಡಿರುತ್ತೆ. ದಟ್ ಈಸ್ ವಾಟ್ ಟ್ರಾನ್ಸ್ಫಿಗರೇಷನ್ ಇಸ್. ಬದಲಾವಣೆ, ರೂಪಾಂತರ ಆಂತರ್ಯದಲ್ಲಿ ಪ್ರಾರಂಭವಾಗಬೇಕು. ಆಂತರ್ಯದಲ್ಲಿ ಪ್ರಾರಂಭವಾಗಿ ಬಾಹಿರದಲ್ಲಿ ಪ್ರತಿಬಿಂಬವಾಗಬೇಕು. ಅದು ನಿಜವಾದಂಥ ರೂಪಾಂತರ.
ಅದು ನಿಜವಾದಂಥ ರೂಪಾಂತರ. ಮೋಶೆಗೂ ಕೂಡ ಅದೇ ಆಗಿದ್ದು. ಎಷ್ಟು ಸಾರಿ ಹೋಗಿದ್ದಾನೋ ಯೆಹೋವನು ಹೇಳಿ ಕಳಿಸಿದಾಗಲೆಲ್ಲ ಮೋಶೆಯು ಸಿದ್ಧನಾಗಿ ಬೆಟ್ಟಕ್ಕೇರುವುದು ಅವನ ಅಭ್ಯಾಸವಾಗಿತ್ತು. ಮೋಶೆ 40 ದಿನ ಹಗಲು ಇರುಳು ಕರ್ತನ ಸನ್ನಿಧಾನದಲ್ಲಿ ಏನನ್ನೂ ತಿನ್ನದೆ ಏನನ್ನೂ ಕುಡಿಯದೆ ಕರ್ತನ ಸನ್ನಿಧಾನದಲ್ಲಿಯೇ ಇದ್ದ. ಬಹಳಷ್ಟು ಸಂಭಾಷಿಸಿದ್ದಾನೆ. ಮೊದಲನೇ 40 ದಿವಸದಲ್ಲಿ ಸಂಭಾಷಿಸುತ್ತಾ ಸಾಕಷ್ಟು ನಿಯಮಗಳನ್ನು ಹೊಂದಿಕೊಳ್ಳುತ್ತಾ ಅವುಗಳನ್ನು ಬರಕೊಳ್ಳುತ್ತಾ ಇನ್ನೇನು ಅದು ಕೊನೆ ಆಗುವಾಗ ಯೆಹೋವನೇನು ಮಾಡ್ತಾನೆ, ಕಲ್ಲಿನ ಹಲಿಕೆಗಳ ಮೇಲೆ ತನ್ನ ಬೆರಳಿನಿಂದಲೇ ಆ ದಶಾಜ್ಞೆಗಳನ್ನು ಬರೆಸ್ಕೊಡ್ತಾನೆ. ಆ ದಶಾಜ್ಞೆ ಬರೆಸ್ಕೊಡ್ತಾ ಇರುವಾಗಲೇ ಇಲ್ಲಿ ಜನರು ಆತುರವಾಗಿ ತಾಳ್ಮೆಗೆಟ್ಟವರಾಗಿ ಆರೋನನನ್ನ ಒತ್ತಾಯಿಸಿ ಮೊದಲನೇ ಆಜ್ಞೆಯನ್ನೇ ಉಲ್ಲಂಘನೆ ಮಾಡಿಬಿಟ್ರು. ಇಂಪೇಷನ್ಸ್ ಲೀಡ್ಸ್ ಸಮಟೈಮ್ಸ್ ಟು ದಿಸ್ ಕೈಂಡ್ ಆಫ್ ಸಿನ್ಸ್. ಇಂಪೇಷನ್ಸ್, ತಾಳ್ಮೆ ಕೆಟ್ಟಾಗ ಇಂಥ ಅನಾಹುತಗಳು ಆತ್ಮಿಕವಾಗಿ ಸಹಜ. ಆಗ ಯೆಹೋವನು ಹೇಳ್ತಾನೆ ಮೋಶೆಗೆ, ನೀನು ದಯಮಾಡಿ ಕೆಳಗೆ ಹೋಗಪ್ಪ, ಜನರು ಮೀರಿದ್ದಾರೆ, ಜನರು ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಹೋಗಿ ಅಲ್ಲಿ ಬರುವಾಗ ನಮ್ಗೆ ಗೊತ್ತಾಗುತ್ತೆ, ಅವನ ಕಲ್ಲಿನ ಹಲಿಕೆಗಳನ್ನು ಹೊಡೆದಾಕ್ತಾನೆ. ಆಮೇಲೆ 3,000 ಜನರು ಸಾಯ್ತಾರೆ. ಆದರೂ ಮೋಶೆಗೆ ತೃಪ್ತಿ ಇಲ್ಲ. ಭಯ ಭಯ ಭಯ. ಯಾವ ಭಯ? ಯೆಹೋವನ ಕೋಪ ಇಳಿಗಿದೆಯೋ ಇಲ್ಲವೋ, ನನ್ನ ಜನರನ್ನ ಇನ್ನೆಷ್ಟು ಜನರನ್ನ ಸಾಯಿಸ್ತಾನೋ ಆ ಕೋಪದಲ್ಲಿ, ಅದು ಭಯ ಅವನಿಗೆ. ಅದಕ್ಕೆ ಮತ್ತೆ ಹತ್ತುವಾಗ ಮತ್ತೆ ಸಂಭಾಷಣೆ ಆಗುತ್ತೆ. ಮೋಶೆ, ಈ ಜನರನ್ನ ನೋಡಿದ್ದೇನಪ್ಪ, ಇವರು ಮಾತು ಕೇಳಿದವರು, ಕಠಿಣ ಹೃದಯಗಳು, ಮೊಂಡು ಹೃದಯದವರು ಇವರು. ಅದಕ್ಕೆ ನೀನೇ ಇವ್ರನ್ನ ಕರ್ಕೊಂಡು ಹೋಗ್ಬಿಡು ಅಂದ. ನಾನು ಒಬ್ಬ ದೂತನನ್ನು ಕಳಿಸ್ಕೊಟ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡು ಅಂದ. ನಮ್ಗೆ ಆ ಫಾರ್ಮುಲಾ ಹಾಕಿದ್ರೆ ಹೆಂಗಿರ್ತಾ ಇತ್ತು? ಏನೋ ಹೋಗ್ಲಿ ಬಿಡು, ಹೊರಟು ಬಿಡೋಣ ಅಂತ. ಮೋಶೆ ಸೆಟ್ಲೇ ಆಗಲಿಲ್ಲ ಅದಕ್ಕೆ. ಹಂಗೆಲ್ಲ ಆಗೋದಿಲ್ಲ. ಮತ್ತೆ ಸಂಭಾಷಣೆ ಮಾಡ್ತಾನೆ. ಮತ್ತೆ ಇದು ಒಬ್ಬ ನಾಯಕನಿಗೆ ಬೇಕಾಗಿರುವಂತ ನಿಕಟವಾದಂಥ ಸಂಬಂಧ ದೇವರೊಟ್ಟಿಗೆ. ಆ ಸಂಭಾಷಣೆಯಲ್ಲಿ ಅದು ಕಂಪ್ಲೀಟ್ ಆಗಿ ಮುಳುಗುತ್ತೆ ಅದು. ಆಗ ದೇವರು, ಮೋಶೆ ನನ್ನನ್ನು ಹೇಗೂ ಬಿಡಲ್ಲ ಅಂತ ಬಾಯಿ ತಪ್ಪಿ ಒಂದು ಮಾತು ಹೇಳ್ಬಿಡ್ತಾನೆ. ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತಾನೆ. ಒಬ್ಬ ಮಧ್ಯಸ್ಥಿಕೆಗಾರನಿಗಿರುವಂತ ಆತ್ಮಿಕ ಸಾಮರ್ಥ್ಯ ಮತ್ತು ದೇವರೊಟ್ಟಿಗಿನ ಒಂದು ಸ್ವತಂತ್ರ ಅದು. ಹಿ ಕನ್ವಿನ್ಸಸ್ ಗಾಡ್, ಕನ್ವಿನ್ಸ್ ಮಾಡ್ತಾನೆ. ಆಗ ಮೋಶೆ ಏನ್ ಹೇಳ್ತಾನೆ ಗೊತ್ತಾ? ನೀನು ಬಾರದೆ ನಮ್ಮನ್ನು ಮುಂದೆ ಕಳಿಸ್ಬೇಡ ಅಂತಾನೆ. ಅನುಮತಿ ಕೊಟ್ಟಿದ್ದಾನೆ, ನೀನು ಬಾರದೆ ನಮ್ಮನ್ನು ಮುಂದೆ ಕಳಿಸ್ಬೇಡ. ಅಲ್ಲಿಗೆ ಸೆಟ್ಲ್ ಆಗಲ್ಲ ಮೋಶೆ. ಇದರಲ್ಲಿ ಒಂದು ಚಿಕ್ಕ ಆತ್ಮಿಕ ಪಾಠ ಇದೆ. ತೀವ್ರವಾದ ಸಮಸ್ಯೆಗಳು ನಮ್ಮ ಜೀವನಕ್ಕೆ ಎದುರಾದಾಗ ನಮ್ಮ ಆಯ್ಕೆಗಳೇನು? ತೀವ್ರವಾದಂಥ ಸಮಸ್ಯೆಗಳು ನಮ್ಮ ಜೀವನಕ್ಕೆ ಎದುರಾದಾಗ, ಅದರಲ್ಲೂ ಇಂಥ ಗುಂಪಿನ ಮಧ್ಯೆ ಯೆಹೋವನ ಕೋಪಕ್ಕೆ ತುತ್ತಾದಾಗ, ಗುರಿಯಾದಾಗ ಏನಿರಬಹುದು ನಮ್ಮ ಆಯ್ಕೆಗಳು? ಬಹಳ ಚಂದ. ಮೋಶೆ ಏನ್ ಹೇಳ್ತಾನೆ ಗೊತ್ತಾ? ತೀರಾ ಟೆನ್ಷನ್ ಅವನಿಗೆ, ತೀರಾ ಒತ್ತಡ. ಯೆಹೋವನು ನಮ್ಮನ್ನು ಕ್ಷಮಿಸಿದ್ದಾನೋ ಇಲ್ಲವೋ, ಯೆಹೋವನ ಕೋಪ ಇಳಿಗಿದೆಯೋ ಇಲ್ಲವೋ, ಇವುಗಳ ಒಂದು ಕಳವಳದಿಂದ ಕೂಡಿರ್ತಾನೆ. ಮೋಶೆಯ ಬಯಕೆ ಏನ್ ಗೊತ್ತಾ? ನಾನು ನಿನ್ನನ್ನು ನೋಡಬೇಕು ಅಂತಾನೆ. ನೋಡ್ರಿ ಹಿಂಗಿದೆ. ಇದು ಆತ್ಮಿಕ ಪ್ರಬುದ್ಧತೆ. ಲಾಡ್ ಆಫ್ ಟೆನ್ಷನ್, ಒತ್ತಡ, ದೇವರ ಕೋಪ ಒಂದು ಕಡೆ, ಇನ್ನೆಷ್ಟು ಮರಣವಾಗುತ್ತದೋ ಎಂಬ ಕಳವಳ ಒಂದು ಕಡೆ. ಎಲ್ಲವುಗಳ ಮಧ್ಯದಲ್ಲಿ ಮೋಶೆಯ ಆಯ್ಕೆ ಏನ್ ಗೊತ್ತಾ? ನಾನು ನಿನ್ನನ್ನು ನೋಡಬೇಕು. ಫಾರ್ ಆಲ್ ಆಫ್ ಅಸ್ ದಿಸ್ ಇಸ್ ಎ ಮೆಸೇಜ್. ಯು ಹ್ಯಾವ್ ಪ್ರಾಬ್ಲಮ್ಸ್, ಬಗೆಹರಿಯಲಾರದಂಥ ಸಮಸ್ಯೆಗಳಿದೆಯಾ, ಇಕ್ಕಟ್ಟುಗಳಿದೆಯಾ, ಮಾರ್ಗಗಳಿಲ್ಲವೋ? ಆಸ್ಕ್ ಮೋಸಸ್. ನೀನೇನು ಮಾಡದಪ್ಪ? ಮೋಸಸ್ ಹೇಳ್ತಾನೆ, ಐ ಸಿಂಪ್ಲಿ ಸೆಡ್ ಐ ವಾಂಟ್ ಟು ಸಿ ಯು. ನಾನು ನಿನ್ನನ್ನು ನೋಡಬೇಕು ಅಂತ. ಈ ಬಯಕೆ ಇದೆಯಲ್ಲ, ಇದು ಆತ್ಮಿಕದ ಉತ್ತುಂಗ. ಅದು ದೇವರವನು ಕಾಣಿಸ್ಕೊಳ್ತಾನೆ, ದೇವರ ಗುಣಲಕ್ಷಣಗಳನ್ನ ಹೇಳ್ತಾನೆ. ಅನಂತರದಲ್ಲಿ ಮತ್ತೆ 34ನೇ ಅಧ್ಯಾಯದಲ್ಲಿ ತಿರ್ಗಾ ಬೆಟ್ಟವನ್ನು ಹತ್ತಿ ತಿರ್ಗಾ 40 ಹಗಲು ಇರುಳು
ಯೆಹೋವನ ಸನ್ನಿಧಾನದಲ್ಲಿ ಸಮಯ ಕಳೆಯುತ್ತಾ ಆ ಕಲ್ಲಿನ ಹಲಿಕೆಗಳ ಮೇಲೆ 2ನೇ ಬಾರಿ ದಶಾಜ್ಞೆಗಳನ್ನು ಬರೆಸಿಕೊಂಡು ಬರುವಾಗ ಮತ್ತೆ ಸಂಭಾಷಣೆ ಆಗುತ್ತೆ. ಆ ಸಂಭಾಷಣೆ ಆಗುವಾಗಲೇ ಮೋಶೆಯು ಮುಖ ಪ್ರಕಾಶಮಾನವಾಗಿತ್ತು. ಮೋಶೆಯ ಮುಖ ಪ್ರಕಾಶಮಾನವಾಗಿತ್ತು. ಜನರು ನೋಡಲು ಸಾಧ್ಯವಾಗದ ರೀತಿಯಲ್ಲಿ, ನೋಡ್ರಿ ಬಹಳ ಚೆನ್ನಾಗಿದೆ. ಮೋಶೆಗೆ ಗೊತ್ತಿಲ್ಲ ತನ್ನಲ್ಲಾದ ಬದಲಾವಣೆ, ಆದರೆ ಜನರಿಗೆ ಗೊತ್ತಾಗ್ತಾ ಇದೆ ಮೋಶೆಯಲ್ಲಾದಂಥ ಬದಲಾವಣೆ. ಹೇಗೆ ಬದಲಾವಣೆ? ಹೆಚ್ಚು ಸಮಯ ಕರ್ತನ ಸಂಸರ್ಗದಲ್ಲಿರುವವರಿಗೆ ಈ ಬದಲಾವಣೆಗಳು ಸಾಧ್ಯ. ಹೆಚ್ಚು ಸಮಯ ಕರ್ತನ ಒಡನಾಟದಲ್ಲಿ, ಆತನ ಸನ್ನಿಧಿಯಲ್ಲಿ, ಆತನ ಪ್ರಸನ್ನತೆಯಲ್ಲಿ ಕಳೆಯುವವರೆಗೆ ಇದು ಸಹಜವಾದಂಥ ಆತ್ಮೀಯ ವಿನಿಮಯ. ಇಟ್ಸ್ ಅ ಗುಡ್ ಸ್ಪಿರಿಚುವಲ್ ಎಕ್ಸ್ಚೇಂಜ್. ನನ್ನ ಜೀವನದಲ್ಲಿ ನಾನು ಆ ಥರ ಒಬ್ಬರು ನೋಡಿರೋದಂಗೆ, ಒಬ್ಬರನ್ನೇ ನೋಡಿರೋದು. ಬಹಳ ಪ್ರಕಾಶಮಾನ. ಅವರು ಕೂತು ನಿಂತು ದೇವರ ವಾಕ್ಯವನ್ನು ಅನುಭವಪೂರ್ವಕವಾಗಿ ಸಾರುವಾಗ ಅದರ ಅಭಿಷೇಕನೇ ಬೇರೆ, ಅದರ ಅಭಿಷೇಕನೇ ಬೇರೆ. ನಿಮಗೆ ಹೊತ್ತು ಗೊತ್ತಾಗಲ್ಲ, ಹಸುವೇನೂ ಇರಲ್ಲ. ಇಷ್ಟಕ್ಕೆ ಮುಗ್ದೋಯ್ತಾ ಅನ್ನುವ ಒಂದು ಅನುಭವಕ್ಕೆ ಜಾರ್ತೀವಿ. ನನ್ನ ಜೀವನದಲ್ಲಿ ನಾನು ಅಂಥವ್ರನ್ನೊಬ್ಬರನ್ನೇ ನೋಡಿರೋದು. ಬಹಳ ವಿಶೇಷ. ಹೆಚ್ಚು ಸಮಯ ಕರ್ತನ ಸಮ್ಮುಖದಲ್ಲಿ, ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಅಧ್ಯಯನದಲ್ಲಿ ಹೊಂದುತ್ತಾ ಬಹಳಷ್ಟು ಉತ್ತೇಜನಕಾರಿಯಾದಂಥ ದೇವರ ಸೇವಕರವರು. ನಿಮ್ಮ ಜೀವನದಲ್ಲಿ ಬೇರೆಯವ್ರನ್ನ ನೋಡಿರ್ಬೋದು, ನೀವು ಬೇರೆಯವ್ರನ್ನ ನೋಡಿರ್ಬೋದು. ಸಂತೋಷ. ಸೊ ಮೋಶೆಗೆ ಅಲ್ಲಿ ರೂಪಾಂತರವಾಗುತ್ತೆ. ಅದಕ್ಕೆ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯದ 5ನೇ ವಚನದಲ್ಲಿ ಬರೆಯೋದು, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದುವವರು, ಅವರ ಮುಖಗಳು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರಾಕ್ಟೀಸ್ ಇಸ್ ಪ್ರೆಸೆನ್ಸ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಆತನ ಪ್ರಸನ್ನತೆಯನ್ನ ಅಭ್ಯಾಸಿಸುವ ಒಂದು ಸಮಯವನ್ನ, ಸೀಮಿತವನ್ನ ಮತ್ತು ಪ್ರತ್ಯೇಕತೆಯನ್ನ ನಾವು ಆಶಿಸಬೇಕು. ಪ್ರಾಕ್ಟೀಸ್ ಇಸ್ ಪ್ರೆಸೆನ್ಸ್ ಮಾಡಬಹುದು. ನೀವು ಪ್ರತ್ಯೇಕವಾಗಿದ್ದು ಆತನ ಪ್ರಸನ್ನತೆಯನ್ನು ಅನುಭವಿಸಿದ್ದು, ಎಲ್ಲರ ಮಧ್ಯದಲ್ಲಿದ್ದು ಆತನ ಪ್ರಸನ್ನತೆಯನ್ನು ಅನುಭವಿಸಬಹುದು. ಅಂತ ಪ್ರತಿಷ್ಠಿತವಾದ ಜೀವಿತ ನಿನಗಿರಬೇಕು. ಅಂತ ಪ್ರತಿಷ್ಠಿತವಾದ ಜೀವಿತ ನಿನಗಿರಬೇಕು. ದೆನ್ ಯು ಕ್ಯಾನ್ ಪ್ರಾಕ್ಟೀಸ್ ಇಸ್ ಪ್ರೆಸೆನ್ಸ್ ವೇರ್ ಎವರ್ ಯು ಆರ್. ನೀವಿರುವ ಸ್ಥಳದಲ್ಲಿ ಬದಲಾವಣೆಗಳನ್ನು ತರುವ ಸಾಮರ್ಥ್ಯವುಳ್ಳ ಸಂಪನ್ಮೂಲಗಳಾಗ್ತೀರಾ. ಯಾರ್ಯಾರು ದೇವರ ಪ್ರಸನ್ನತೆಯನ್ನು ತಮ್ಮ ಜೀವನದಲ್ಲಿ ಅಭ್ಯಾಸಿಸ್ತಾರೋ, ಅದನ್ನ ಸ್ವಾದಿಸ್ತಾರೋ, ಅದನ್ನ ರುಚಿಸ್ತಾರೋ, ಅಂಥವರು ಬೇರೆಯವರ ಜೀವನದಲ್ಲಿಯೂ ಅವರಿರುವ ಸ್ಥಳಗಳಲ್ಲಿಯೂ ಬದಲಾವಣೆಗಳನ್ನು ತರುವುದು, ದೇವರ ಪ್ರತಿಬಿಂಬಿಗಳಾಗುವುದು ಸಹಜವಾಗ್ತದೆ. ದಟ್ ಇಸ್ ವಾಟ್ ಮೋಸಸ್ ಡಿಡ್. ಸೊ ಅಂಥದೇ ಒಂದು ತದ್ರೂಪ ಈ ರೂಪಾಂತರ ಬೆಟ್ಟದಲ್ಲಿ ನಡೆಯುತ್ತಾ ಇರುವಂಥ ಒಂದು ಸನ್ನಿವೇಶ, ಅಂಥದೇ ಒಂದು ತದ್ರೂಪ. ಈ ಸ್ವಾಮಿ ಪ್ರಾರ್ಥನೆಗೆಂದು ಹೋದಾಗ ಅವನು ರೂಪಾಂತರಗೊಂಡಿದ್ದಾನೆ. ರೂಪಾಂತರಗೊಂಡಾಗ ಇಲ್ಲಿ ಮಾರ್ಕನು ಆ ಬಟ್ಟೆಯ ಆ ಬಣ್ಣವನ್ನು ಬಯಲು ಮಾಡ್ತಾನೆ. ಬಟ್ಟೆಯ ಬಣ್ಣವನ್ನು ಬಯಲು ಮಾಡಿದ ಒಂದು ಭಾಳಷ್ಟು ಬಿಳಿಯಾಗಿತ್ತು, ಯಾವ ಅಗಸನು ಅದೆಲ್ಲ ಆಗುತ್ತೆ. ಆದರೆ ಬಹಳ ವಿಶೇಷ ಏನು ಅಂದರೆ, ಹಳೆ ಒಡಂಬಡಿಕೆ 2 ವ್ಯಕ್ತಿಗಳು ಕಾಣಿಸ್ಕೊಳ್ತಾರೆ. ಯಾರ್ಯಾರು ಕಾಣಿಸ್ಕೊಳ್ತಾರೆ? ಎಲಿಯನ್ ಕಾಣಿಸ್ಕೊಳ್ತಾನೆ, ಮೋಶೆ ಕಾಣಿಸ್ಕೊಳ್ತಾನೆ. ಮೋಶೆ ಸತ್ತು ಎಷ್ಟು ವರ್ಷ ಆಗಿತ್ತು ಈ ಘಟನೆಗೆ? ಎಲಿಯನ್ ಸತ್ತು ಎಷ್ಟು ವರ್ಷವಾಗಿತ್ತು ಈ ಘಟನೆಗೆ? ಅಥವಾ ಎಲಿಯನ್ ಸಾಯಲಿಲ್ಲ, ಐ ಆಮ್ ಸಾರಿ, ಅವನು ಸಾಯಲೇ ಇಲ್ಲ. ಅವನು ಹಾಗೇ ಒಯ್ಯಲ್ಪಟ್ಟುಬಿಟ್ಟ. ಮರಣವನ್ನು ನೋಡದೇ ಒಯ್ಯಲ್ಪಟ್ಟಿರುವಂಥ ಎಲಿಯ. ಮೋಶೆ ಸತ್ತಿದ್ದಾನೆ, ಅವನ ಸಮಾಧಿಯನ್ನು ದೇವರೇ ಮಾಡಿದ್ದಾರೆ. ಇವತ್ತಿನವರೆಗೂ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದು ಕೂಡ ಸೀಕ್ರೆಟ್. ಆದರೆ ಇವರಿಬ್ರು ಕಾಣಿಸ್ಕೊಳ್ತಾರೆ. ಬಹಳ ದೊಡ್ಡ ನಿರೀಕ್ಷೆಯನ್ನು ಕೊಡ್ತಾ ಇದ್ದಾರೆ ಇವರು, ಬಹಳ ದೊಡ್ಡ ನಿರೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಏನು ಆ ನಿರೀಕ್ಷೆ? ಇವನ ಸೇವೆಯ ಅವಧಿ 1400 BC ಅಂತ ಒಂದು 1500 ಚಿಲ್ಲರೆಯಿಂದ 1400 BC ಮೋಶೆಯ ಸೇವೆ.
ಎಲಿಯನ ಸೇವೆ 900 BC. ಈ ಘಟನೆ ಆಗುವಾಗ ಸುಮಾರು 28-29ನೇ AD. ಕ್ಯಾಲೆಂಡರ್ ನೀವು ನೋಡಿದ್ರೆ ಏನು ತಿಳಿಸುತ್ತೆ ಇದು? ಸುಮ್ಮನೆ ಬರೆದಿಲ್ಲ ಪ್ರಕಟಣೆ ಗ್ರಂಥದಲ್ಲಿ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಸುಮ್ಮನೆ ಬರೆದಿಲ್ಲ, ಅರ್ಥಗರ್ಭಿತವಾಗಿ ಅವರನ್ನ ಆ ಮಹಿಮೆಯಲ್ಲಿ ನೋಡ್ಲಿಕ್ಕೆ. ಯೇಸುಸ್ವಾಮಿ ಈಗಾಗಲೇ ಮಹಿಮೆಯಲ್ಲಿದ್ದಾನೆ. ಮೃತ ಹೊಂದಿರುವಂತ ಮೋಶೆ, ಅವನ ದೇಹ ಭೂಮಿಯಲ್ಲಿದೆ, ಆದರೆ ಅವನು ಕಾಣಿಸಿಕೊಳ್ಳುವಾಗ ಅವನು ಕೂಡ ಮಹಿಮೆಯಲ್ಲಿ ಕಾಣಿಸಿಕೊಂಡಿದ್ದಾನೆ. ಮಹಿಮೆಯ ಮೆರವಣಿಗೆ ಇದು, ಆಕ್ಚುಲಾಗಿ ಮಹಿಮೆಯ ಮೆರವಣಿಗೆ ಇದು. ಈ ಬೆಟ್ಟದಲ್ಲಿ ಅವನು ಕೂಡ ಮಹಿಮೆಯಲ್ಲಿ ಕಾಣಿಸಿಕೊಂಡಿದ್ದಾನೆ. ನಮ್ಮೆಲ್ಲರಿಗೂ ಒಂದು ನಿರೀಕ್ಷೆ ಇದೆ, ನಾವುಗಳು ಕೂಡ ಕ್ರಿಸ್ತನಲ್ಲಿದ್ದು ಅಂತ್ಯವನ್ನ ಈ ಯಾತ್ರೆಯಲ್ಲಿ ಕಾಣುವವರಾದರೆ ನಮಗೂ ಕೂಡ ಅದೇ ಮಹಿಮೆ. ಗೋರಿ ಅಂತ್ಯವಲ್ಲ, ಗ್ಲೋರಿ ಪರಮ ಭಾಗ್ಯ. ಚೆನ್ನಾಗಿದೆ ಕನ್ನಡದಲ್ಲಿ ಅದು. ಗೋರಿ ಬರೀ ಎಲ್ ಮಿಸ್ಸಿಂಗು, ಗೋರಿ, GLORY, ಎಲ್ ತೆಗೆದ್ಬಿಟ್ರೆ ಗೋರಿ, ಕನ್ನಡದ ಗೋರಿ. ಎಲ್ಲಾಕ್ರಿ, ಇಟ್ ಬಿಕಮ್ಸ್ ಗ್ಲೋರಿ. Put Jesus in your life becomes glorious. Don't die without Jesus. It becomes only glory. ಯೇಸು ಇಲ್ಲದೆ ನಿಮ್ಮ ಜೀವನ, ನನ್ನ ಜೀವನ ಅಂತ್ಯವಾಗಬಾರದು. ಇದನ್ನ ನಿಶ್ಚಯಪಡಿಸ್ಕೊಳ್ಬೇಕು. ಅವನಿಲ್ಲದೆ ನಾನು ಇಹಲೋಕದ ಯಾತ್ರೆಯಲ್ಲಿ ಅಂತ್ಯವನ್ನು ಕಾಣಬಾರದು. ನನಗೆ ಅವನು ಬೇಕು. ಆತ ನನ್ನ ಒಡೆಯನು, ಆತ ನನ್ನ ಕರ್ತನು, ಆತ ನನ್ನ ರಕ್ಷಕನು, ನನ್ನ ಸರ್ವಸ್ವವೂ ಕೂಡ ಆತನು. ಇದು ದೇವರ ಉದ್ದೇಶ. ನಾವು ನಾಶವಾಗಬಾರದಂದೇ ದೇವರ ಉದ್ದೇಶ. ಹೌದೋ ಇಲ್ವೋ? ಅದಕ್ಕಾಗಿಯೇ ತನ್ನ ಮಗನನ್ನ ಕಳಿಸಿಕೊಟ್ಟಿದ್ದಾನೆ. ಆತನ ನಂಬುವವರು ನಾಶವಾಗದೆ ನಿತ್ಯ ಜೀವವನ್ನ ಪಡೆಯುತ್ತಾರೆ. ಆ ನಿತ್ಯ ಜೀವದ ಪ್ರತಿನಿಧಿಗಳಾಗಿ ಇವತ್ತು ಸತ್ತಂತ ಮೋಶೆ ಬಂದಿದ್ದಾನೆ. ಮರಣವನ್ನು ಕಾಣದೇ ಇರುವಂತ ಎಲಿಯನು ಮತ್ತೆ ರೂಪಾಂತರ ಬೆಟ್ಟದಲ್ಲಿ ಬಂದಿದ್ದಾನೆ. ಮೋಶೆಗಂತೂ ಒಂದು ಆಶೆ ನೆರವೇರಿದೆ. ಏನಾಶೆ? ಶರೀರದಲ್ಲಿದ್ದಾಗ ಮೋಶೆ ಕಾನಾನ್ ದೇಶದ ಪ್ರವೇಶ ನಿಷೇಧವಾಗಿತ್ತು. ಕಾನಾನ್ ದೇಶಕ್ಕೆ ಹೋಗಲು ಅನುಮತಿ ಕೊಡಲಿಲ್ಲ ದೇವರು. ಬೇಡ, ನೀನು ನಿಮ್ಮ ಅಣ್ಣ ಇದ್ದೀರಲ್ಲ, ನನಗೆ ತೊಂದರೆ ಕೊಟ್ಬಿಟ್ಟಿದ್ದಾರೆ 2 ಸ್ಥಳದಲ್ಲಿ, ನೀವು ಹೋಗಬೇಡ. ಕೇಳ್ತಾನೆ, ಮತ್ತೆ ಕೇಳ್ತಾನೆ, ಯೆಹೋಶುವನನ್ನ ರೆಡಿ ಮಾಡು, ಸಾಕು, ಯೆಹೋಶುವನನ್ನ ರೆಡಿ ಮಾಡು. ಅಷ್ಟೇ. ನೆಬೋ ಬೆಟ್ಟದಲ್ಲಿ ನಿಂತ್ಕೊಂಡು ಮೊವಾಬ್ಯರ ನಾಡಿನಲ್ಲಿ ದೇವರು, ನೀನು ನೋಡ್ಕೊಂಬಿಡು, ಕಾನಾನ್ ದೇಶವನ್ನ ಪ್ರವೇಶ ಮಾಡಬೇಡ ಅಂತ. ಪ್ರಾಬಬ್ಲಿ ಅವತ್ತು ಮಾಡಿರುವಂತ ಪ್ರಾರ್ಥನೆ ಇವತ್ತು ನೆರವೇರುವಂತ ರೂಪಾಂತರ ಬೆಟ್ಟದಲ್ಲಿ ನೆರವೇರಿರುವಂತ ಒಂದು ಸಂದೇಶ ಆಯ್ತು ಮೋಶೆಗೆ. ಅವತ್ತು ಮಾಡಿರುವಂತ ಪ್ರಾರ್ಥನೆ ಇದ್ದಿರಬೇಕು. ಆಶೆ ಇತ್ತು ಅವನಿಗೆ ಆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಲಿಕ್ಕೆ, ಆದರೆ ಶರೀರಧಾರಿಯಾಗಿ ಪ್ರವೇಶ ಮಾಡಲಿಲ್ಲ. ಮಹಿಮೆಯಲ್ಲಿ, ಕ್ರಿಸ್ತನ ಮಹಿಮೆಯಲ್ಲಿ ಅವನು ಕೂಡ ಪ್ರವೇಶ ಮಾಡಿ ದೇವರು ಅವನ ಇಷ್ಟಾರ್ಥವನ್ನು ತೀರಿಸಿದ್ದಾನೆ. ಸೋ ಬ್ಯೂಟಿಫುಲ್ ಇಟ್ ಇಸ್. ಮೋಶೆಗೆ ಬಹಳ ಸಂತೋಷವಾಗಿರ್ಬೇಕು. ಎಂಥ ಸಮಯಕ್ಕೆ ಬಂದಿದ್ದೀನಪ್ಪ ನಾನು ಅಂತ, ಎಂಥ ಸಮಯಕ್ಕೆ ಬಂದಿದ್ದೀನಿ ನಾನು. ಅಲ್ಲಿಗೆ ಬಂದಿದ್ದಾನೆ, ಮೋಶೆ ಬಂದಿದ್ದಾನೆ. ಸೊ ಇದನ್ನು ಮತ್ತೆ ಕೇಳಿರ್ತೀರ, ಆದರೂ ನಾನು ನಿನ್ಗೆ ಹೇಳ್ತೀನಿ. ಮೋಶೆ ಸಿಂಪ್ಲಿ ರೆಪ್ರೆಸೆಂಟ್ಸ್ ದ ಲಾ. ಧರ್ಮಶಾಸ್ತ್ರದ ಪ್ರತಿನಿಧಿ. ಧರ್ಮಶಾಸ್ತ್ರ ಬೇಕಾ ಬೇಡವಾ? ನಮ್ಗೊಂದು ಟ್ರೆಂಡ್ ಇದೆ, ಹೊಸ ಒಡಂಬಡಿಕೆಯಲ್ಲಿ ಇದ್ದೀವಿ ಬೇಡ ಅಂತ. ಹಂಗೆಲ್ಲ ಆಗಲ್ಲ. ಅದೇ ಫೌಂಡೇಶನ್. ವೆರಿ ಇಂಪಾರ್ಟೆಂಟ್. ಧರ್ಮಶಾಸ್ತ್ರ ಫೌಂಡೇಶನ್. ಅದಕ್ಕೆ ದೇವರು ಹೇಳೋದು, ನಾನು ಧರ್ಮಶಾಸ್ತ್ರವನ್ನ ತೆಗೆದು ಹಾಕುವುದಕ್ಕೆ ಬಂದಿಲ್ಲ. ಯಾವುದಕ್ಕೆ ಬಂದಿದ್ದೀನಿ? ನೆರವೇರಿಸುವುದಕ್ಕೆ ಬಂದಿದ್ದೀನಿ.
ಯೇಸುಸ್ವಾಮಿಯ ವಿಷಯವನ್ನ ಧರ್ಮಶಾಸ್ತ್ರದಲ್ಲಿ ಹೇಳಲ್ಲ. ಮೊದಲ 5 ಪುಸ್ತಕದಲ್ಲಿ ಹೇಳಿದ್ದಾರ ಯೇಸುಸ್ವಾಮಿಯ ವಿಷಯವನ್ನ? ಹೇಳಿದಾರ? ಬಹಳಷ್ಟು ಹೇಳಿದ್ದಾರೆ, ಆದರೆ ನಮಗೆ ಗೊತ್ತಿಲ್ಲ ಅಷ್ಟೆ. ಅದಕ್ಕೆ ಶಾಸ್ತ್ರಜ್ಞಾನಿಗಳು ಹೇಳ್ತಾರೆ, ಹಳೆ ಒಡಂಬಡಿಕೆಯ ಪ್ರತಿ ಪುಟಗಳಲ್ಲಿಯೂ ಕೂಡ ಯೇಸುಸ್ವಾಮಿಯನ್ನ ತನ್ನ ತಂದೆ ಪ್ರಕಟಿಸಿದ್ದಾನೆ. ಮರೆಯಾಗಿದ್ದೆ, ಪ್ರಕಟಿಸ್ಕೊಳ್ಬೇಕು ನಾವು ಅಷ್ಟೆ. ಪ್ರತಿ ಹಾಳೆಯಲ್ಲಿಯೂ ಕೂಡ ಯೇಸುಸ್ವಾಮಿಯನ್ನು ಗುರುತಿಸಬಹುದು ಅಂತ. ಇನ್ ದ ವೆರಿ ಪೇಜಸ್, ಎವ್ರಿ ಪೇಜಸ್ ಆಫ್ ದಿ ಓಲ್ಡ್ ಟೆಸ್ಟ್ಮೆಂಟ್, ಗಾಡ್ ಹಸ್ ಹಿಡನ್ ಹಿಸ್ ಸನ್. ತಂದೆ ತನ್ನ ಮಗನನ್ನ ಮರೆ ಮಾಡಿಟ್ಟಿದ್ದಾನೆ. ಅದಕ್ಕೆ ಪೌಲ ಬರಿತಾನೆ, ಅವನಿಗೆ ಪ್ರಕಟಣೆ ಆದರೆ ಆದಿಕಾಂಡದವರೆಗೂ ಹೋಗ್ತಾನೆ, ಮದುವೆ ವಿಚಾರಕ್ಕೆ ಬರ್ತಾನೆ, ಸಭೆಗೂ ಕ್ರಿಸ್ತನಿಗಿರುವಂಥ ರಹಸ್ಯವನ್ನು ಬಿಡುಗಡೆ ಮಾಡ್ತಾನೆ. ಸೇಮ್ ಅದು 2ನೇ ಅಧ್ಯಾಯದ ಕೊನೆ 2 ವಚನಗಳು ಆದಿಕಾಂಡದಲ್ಲಿ ಏನಿತ್ತೋ ಎಫೆಸ ಗ್ರಂಥ 5ನೇ ಅಧ್ಯಾಯದಲ್ಲೂ ಕೂಡ ನೀವು ಅದನ್ನು ಕಾಣಲಿಕ್ಕೆ ಸಾಕು. ಸೊ ಸಾಕಷ್ಟು ವಿಷಯಗಳು ಯೇಸು ಕ್ರಿಸ್ತನ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಅನಾವರಣ ಆಗತ್ತೆ. ಅದಕ್ಕೆ ಯೇಸು ಸ್ವಾಮಿನೇ ಹೇಳಿಬಿಟ್ರು ಪುನರುತ್ಥಾನವಾದ್ಮೇಲೆ ಲೂಕನ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನದಲ್ಲಿ ಯೇಸು ಸ್ವಾಮಿ ತನ್ನ ಪುನರುತ್ಥಾನದಲ್ಲಿ ಒಂದು ಮಾತನ್ನು ಹೇಳಿಬಿಟ್ರು. 44ನೇ ವಚನದಲ್ಲಿ ದೇವರ ವಾಕ್ಯವನ್ನು ಓದ್ತೀನಿ, ಕೇಳ್ಕೊಡ್ರಿ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ, ಸೂಕ್ಷ್ಮ ಕೇಳಿಸ್ಕೊಳ್ಳಿ, ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ? ಯೇಸುಸ್ವಾಮಿಯ ವಿಷಯ ಎಲ್ಲೆಲ್ಲಿದೆ? ಧರ್ಮಶಾಸ್ತ್ರದಲ್ಲಿದೆ, ಪ್ರವಾದನೆಗಳಲ್ಲಿದೆ, ಕೀರ್ತನೆಗಳಲ್ಲಿದೆ. ಸೊ ಇಬ್ರಿಯರ ಪ್ರಕಾರ ಸಿಂಪ್ಲಿ ತನಾಕ್ ಅಂದ್ರೆ ತೋರಾ, ನೆವಾಯಿಮ್, ಪ್ರಾಫಿಟ್, ಕೆತುವಿಮ್, ರೈಟಿಂಗ್ಸ್, ಸ್ಯಾಮ್ಸ್. ಈ 3ರಲ್ಲಿಯೂ ಕೂಡ ಯೇಸುಸ್ವಾಮಿಯ ವಿಚಾರ ಬರೆಯಲ್ಪಟ್ಟದೆ. ಸೊ ಅಂತ ಒಬ್ಬ ಪ್ರತಿನಿಧಿಯನ್ನ ಯೇಸುಸ್ವಾಮಿ ಈ ರೂಪಾಂತರ ಬೆಟ್ಟದಲ್ಲಿ ಭೇಟಿಯಾಗ್ತಾ ಇದ್ದಾನೆ. ಆಮೇಲೆ ಇನ್ನೊಬ್ಬ ಪ್ರತಿನಿಧಿಯನ್ನ ಭೇಟಿಯಾಗಿದ್ದಾನೆ, ಎಲಿಯ. ಅವನು ಪ್ರವಾದಿಗಳ ಪ್ರತಿನಿಧಿ. ಒಬ್ಬ ಮರಣ, ಇನ್ನೊಬ್ಬ ಮರಣವನ್ನ ಹಡಿಯದೆ ಒಯ್ಯಲ್ಪಟ್ಟ ಒಬ್ಬ ಪ್ರವಾದಿ. ಇವನು ಕಂಡಿಲ್ಲ ಮರಣ, ಹನೋಕ ಕಂಡಿಲ್ಲ, ಎಲಿಯ ಮರಣವನ್ನ ಕಂಡಿಲ್ಲ. ಹಾಗೆ ಒಯ್ಯಲ್ಪಟ್ಟಿದ್ದಾನೆ ಪ್ರವಾದಿ. ಇವರಿಬ್ಬರು ಹಿಂಸೆಗೊಳಗಾಗಿದ್ದರ? ಮೋಶೆ, ಎಲಿಯ ಇಬ್ಬರು ಕೂಡ ಹಿಂಸೆಗೊಳಗಾಗಿದ್ರ? ಎಸ್, ಸಾಮ್ಯತೆ ಅದು. ಇಬ್ಬರು ಹಿಂಸೆಗೊಳಗಾದವರು. ಜನರು ಇವರನ್ನ ಕಲ್ಲು ತಗೊಂಡು ಸಾಯಿಸಬೇಕು ಅಂತಿದ್ರು. ಅರಣ್ಯಕಾಂಡ ಪುಸ್ತಕ, ಕಲ್ಲು ತಗೊಂಡು ಸಾಯಿಸಬೇಕು ಅಂತಿದ್ರು. ಅಣ್ಣ ತಮ್ಮಂದಿರನ್ನ ಬೋರಲ್ಲಿ ಬಿದ್ದು ಬೇಡಿಕೊಂಡಾಗ ಮೇಘ ದೇವದರ್ಶನ ಗುಡಾರದಲ್ಲಿ ಬಂದಿಳಿಯಿತು. ಆಗ ಅವರು ದೇವರ ಮಹಿಮೆಯ ಪ್ರಕಟಣೆಯಿಂದ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ತಾರೆ. ಹಿಂಸೆ ಒಳಪಟ್ಟವರು. ಎಲಿಯನಿಗೆ ಹಿಂಸೆ ಆಗಿದೆಯಾ? ಎಸ್, ಹಿಂಸೆ ಆಗಿದೆ. ಅಹಾಬನು, ಇಜಬೇಲಳು ಯೆಹೋವನ ಪ್ರವಾದಿಗಳನ್ನ ಸಾಯಿಸಬೇಕೆಂದು ಹಿಂದಟ್ಟುತ್ತಾ ಹಿಂದೆ ಬಿದ್ದವರು, ಹಿಂಸೆ ಆಗಿರುವಂತ. ಸೊ ಇನ್ನು ಮುಂದೆಯೂ ಕೂಡ ಯೇಸು ಸ್ವಾಮಿಗೆ ಹಿಂಸೆ ಆಗುತ್ತೆ. ಏನು ಸ್ವಾರಸ್ಯಕರವಾದ ವಿಚಾರ ಮಾತಾಡ್ತಾ ಇದ್ರು, ಬಹಳ ಚೆನ್ನಾಗಿದೆ. ಲೂಕ ಅದನ್ನ ಚೆನ್ನಾಗಿ ಬರೀತಾರೆ. ಮುಂದೆ ಯೆರೂಸಲೇಮಿನಲ್ಲಿ ನಡೆಯಬೇಕಾಗಿರುವಂತ ಆ ಒಂದು ಕ್ರೂರ ಮರಣದ ಕುರಿತು ಪ್ರವಾದಿ, ಧರ್ಮಶಾಸ್ತ್ರದವನು ಮಾತಾಡ್ತಾ ಇದ್ದಾರೆ. ಏನೆಲ್ಲ ಮಾತಾಡಿರ್ಬೋದು? ಮೋಶೆಯ ಧರ್ಮಶಾಸ್ತ್ರದ ಆಧಾರವಾಗಿ ನೀನು ಹೇಗೆ ಸಾಹಿತ್ಯ ಮಾತಾಡಿರ್ಬೋದು. ಯೆರೂಸಲೇಮಿನಲ್ಲಿ ಏನೆಲ್ಲ ನೆರವೇರುತ್ತೆ ಮಾತಾಡಿರ್ಬೋದು. ಪ್ರವಾದಿ ಮಾತಾಡಿರ್ಬೋದು. ಪ್ರಾಬಬ್ಲಿ ಅವನು ಕೂಡ ಮಾತಾಡಿರ್ಬೋದು. ಹಿಂಸೆಯ ಕುರಿತು ಮಾತಾಡಿರ್ಬೋದು, ಮರಣದ ಕುರಿತು ಮಾತಾಡಿರ್ಬೋದು, ಮರಣದ ನಂತರ ಏನೆಲ್ಲ ಆಗುತ್ತೆ ಅಂತ ಮಾತಾಡಿರ್ಬೋದು. ಬಹಳಷ್ಟು ವಿಚಾರ ಮಾತಾಡಿರ್ಬೇಕು. ಹಂಗಂದ್ರೆ ಇವರಿಬ್ರು ಇಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲಿದ್ರು? ರೂಪಾಂತರ ಬೆಟ್ಟಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲಿದ್ರು? ಎಲ್ಲಿದ್ರು ಅಂತೀರಾ? ಮಾತಾಡಿ.
ನನಗೂ ಗೊತ್ತಿಲ್ಲ, ನಿಮ್ಮನ್ನು ಕೇಳ್ತಾ ಇದ್ದೀನಿ. ಎಲ್ಲಿದ್ರು ಇವರಿಬ್ರು? ಹೇಳಿ ಎಲ್ಲಿದ್ರು ಅಂತ. ಪರವಾಗಿಲ್ಲ, ತಪ್ಪಾದರೂ ಪರವಾಗಿಲ್ಲ, ಒಪ್ಕೊಳ್ಳಿ. ನಿಮ್ಮ ಮನಸ್ಸು ಬಾಯಲ್ಲಿರುವ ಮಾತು ನಾನು ಹೇಳ್ತೀನಿ. ಕರ್ತನ ಸಮಕ್ಷಮದಲ್ಲೋ ಪರಲೋಕದಲ್ಲೋ ಇದ್ದಿರಬೇಕು, ಹೌದಾ? ನಮಗೆ ಪರಲೋಕದಲ್ಲಿ ಯಾವುದರ ಮೇಲೆ ಆಶೆ? ಏನಪ್ಪ? ಯಾವುದರ ಮೇಲೆ ಆಶೆ ನಮಗೆ ಪರಲೋಕದಲ್ಲಿ? ಯಾಕಂದ್ರೆ ಹಾಡು ಬೇರೆ ಹಾಡು ಬಿಡ್ತಾರೆ. ಚಿನ್ನದ ಬೀದಿಯೊಳ್ ನಾವೆಲ್ಲ ಸೇರಿ ಹಾಡು ಹಾಡ್ಬಿಟ್ಟಾರೆ ಅಲ್ವಾ ಸರ್? ಹಾಡು ಹಾಡ್ತಾರೆ. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಏನೇನಿಲ್ಲ, ಬಾಗಲೇ ಇಲ್ಲ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮೇ ಇಲ್ಲ, ಏನೆಲ್ಲ. ನಮಗೇನು ಆಶೆ ಪರಲೋಕದ್ದು? ನೋಡೋಣ, ಸ್ವಲ್ಪ ಹೇಳಿ. ಪರಲೋಕದ್ದು ನಮಗೇನು ಆಶೆ? ಪರಲೋಕದಿಂದ ಬಂದಿರುವಂತ ಈ ಮೋಶೆಗೂ ಎಲಿಯನಿಗೂ ಏನು ಆಶೆ? ಯೇಸು ಸ್ವಾಮಿಯ ಯಜ್ಞದ ಮೇಲೆ ಅವರಿಗಿರುವಂತ ಆಸಕ್ತಿ. ಇನ್ನು ನನಗೆ ನಿಮಗೆ ಇನ್ನೆಷ್ಟಿರ್ಬೇಕು? ನನಗೆ ನಿನಗೆ ಇನ್ನೆಷ್ಟಿರ್ಬೇಕು? ಇಡೀ ಪ್ರಕಟಣೆ ಗ್ರಂಥದಲ್ಲಿ 22 ಅಧ್ಯಾಯದಲ್ಲಿ 28 ಬಾರಿ ಯೇಸುವಿನ ಯಜ್ಞವನ್ನ ಕುರಿತು ಸ್ಮರಣೆ ಮಾಡಿದ್ದಾರೆ. ಯೇಸು ಸ್ವಾಮಿಯ ಮರಣವೇ ಪ್ರಕಟಣೆ ಗ್ರಂಥದಲ್ಲಿ ಆರಾಧನೆಗೆ ಕೇಂದ್ರ ಬಿಂದು. ಹಿಸ್ ಡೆತ್ ಈಸ್ ದ ರೀಸನ್ ಫಾರ್ ದ ವರ್ಷಿಪ್ ಇನ್ ಹೆವೆನ್. ಪರಲೋಕದ ಜೀವಿಗಳಿಗೆ ಯೇಸು ಸ್ವಾಮಿಯ ಮರಣ, ಅದರ ಮಹತ್ವ ಇಷ್ಟು ಕೇಂದ್ರವಾಗಿದ್ದರೆ ಇನ್ನು ನಮ್ಮ ಜೀವನಕ್ಕೆ ಇನ್ನೆಷ್ಟು ಇದು ಆಸಕ್ತಿದಾಯಕವಾದಂಥ ವಿಚಾರ ಆಗಿರಬಾರದು. ದಟ್ಸ್ ವೈ ಹಾಗಾಗಿ ನಾನು ಹೇಳ್ತೇನೆ, ಇದನ್ನ ಒಂದು ಸೀಸನ್ಗೆ ಲಿಮಿಟ್ ಮಾಡಬೇಡ್ರಿ. ಇದನ್ನ ಒಂದು ಅವಧಿಗೋಸ್ಕರ, ಯೇಸು ಸ್ವಾಮಿಯ ಮರಣ, ಆತನ ಹುಣುವಿಕೆ, ಆತನ ಪುನರುತ್ಥಾನವನ್ನ ಒಂದು ಸೀಸನ್ಗೆ ಲಿಮಿಟ್ ಮಾಡಬೇಡ್ರಿ. ಇಟ್ ಈಸ್ ದ ಪ್ರೈಮರಿ ಇಂಪಾರ್ಟೆನ್ಸ್ ಇನ್ ಹೆವೆನ್. ತಂದೆಯ ಎದೆಯಲ್ಲಿ ಅದು ಪ್ರಾಮುಖ್ಯವಾದಂಥ ವಿಚಾರ. ಅದಕ್ಕೆ 13ನೇ ಅಧ್ಯಾಯದ 8ನೇ ವಚನ ಪ್ರಕಟಣೆ ಗ್ರಂಥದಲ್ಲಿ ಹೇಳುತ್ತೆ, ಜಗದುತ್ಪತ್ತಿಗಿನ್ನ ಮುಂಚೆಯೇ ಕೊಯ್ಯಲ್ಪಟ್ಟ ಕುರಿ ಈತನು. ದಾಟ್ ವಾಸ್ ದ ಪ್ರೈಮರಿ ಥಿಂಗ್. ನಮ್ಮ ಪ್ರಾಬ್ಲಮ್ ಏನು? ಪ್ರಾಮುಖ್ಯವಾದದನ್ನು ಬದಿಗಿರಿಸಿ ಪ್ರಾಮುಖ್ಯವಲ್ಲದವುಗಳನ್ನ ಪ್ರಾಮುಖ್ಯ ಮಾಡುವುದು. ಇಟ್ ಈಸ್ ನಾಟ್ ದ ಗೋಲ್ಡನ್ ಸ್ಟ್ರೀಟ್. ನಿಮಗೆ ಕಣ್ಣೀರಿಲ್ಲ, ನಿಮಗೆ ಹಸಿವೆ ಅಲ್ಲ, ಅದೆಲ್ಲ ಇಂಪಾರ್ಟೆಂಟ್. ಇಟ್ ಈಸ್ ದ ಸ್ಯಾಕ್ರಿಫೈಸ್ಡ್ ಲ್ಯಾಂಬ್ ಆಫ್ ಗಾಡ್ ಈಸ್ ದ ಕೀ. ಅದೇ ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಅದೇ ಬಹಳ ನೋಡಿ, ಪರಲೋಕ ಜೀವಿಗಳು ಏನು ಚರ್ಚೆ ಮಾಡ್ತಾ ಇದ್ರು? ಒಂದು ವೇಳೆ ಪರಲೋಕದಿಂದ ನಿಮ್ಮ ಮಳಿಗೆ ಯಾರನ್ನ ಬಂದರೆ ಏನು ಚರ್ಚೆ ಮಾಡ್ತಾರೆ? ನೀವೇನು ಪ್ರಶ್ನೆ ಕೇಳ್ತೀರಾ? ಏನು ಪ್ರಶ್ನೆ ಕೇಳ್ಬೋದು? ಯೂಟ್ಯೂಬಲ್ಲಿ ತುಂಬವ್ರವರು, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಅಲ್ಲಿಂದ ಬಂದೆ, ಎಲ್ಲ ಮಾತಾಡಲಿ, ನಾನು ಬೇಡ ಅನ್ನಲ್ಲ. ಏನು ಮಾತಾಡೋ ಯಾರು? ಸ್ವಲ್ಪ ಯೋಚನೆ ಮಾಡಿ, ಏನು ಮಾತಾಡ್ಬೋದು ಅವರು? ಇವರಿಬ್ರು ಯಾಕೆ ಯೆರೂಸಲೇಮಿನಲ್ಲಿ ಸಂಭವಿಸಬೇಕಾಗಿರುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ? See how important is the death of Jesus Christ on the cross of Christ. ನೋಡ್ರಿ, ಅವರ ಪ್ರಾಮುಖ್ಯತೆ ಎಲ್ಲಿಗೆ ಕೇಂದ್ರೀಕೃತವಾಗಿದೆ. ಇವತ್ತು ನಮ್ಮ ಪ್ರಾಮುಖ್ಯತೆ ಎಲ್ಲಿಗೆ ಕೇಂದ್ರೀಕೃತವಾಗುತ್ತೆ? ಅದಕ್ಕೆ ಪೌಲ ಹೇಳಿಬಿಟ್ಟ, ಒಬ್ಬರು ಸೂಚಕ ಕಾರ್ಯವನ್ನು ಕೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ಕೇಳ್ತಾರೆ. ಆದರೆ ನಾನಂತೂ ಕ್ರೂಜಿಸಲ್ಪಟ್ಟ ಕ್ರಿಸ್ತನನ್ನೇ ಮಾತಾಡ್ತೀನಿ ಅಂತಾನೆ. ನಾನಂತೂ ಅವನನ್ನೇ ಮಾತಾಡ್ತೀನಿ ಅಂತಾನೆ. ಅಣ್ಣ ಕೂಡ ಭಾಳ ಚೆನ್ನಾಗಿ ಓಪನಿಂಗ್ ಸ್ಟೇಟ್ಮೆಂಟ್ ಮಾಡಾಕ್ಬಿಟ್ರು. 1 ಕೊರಿಂಥ 1ನೇ ಅಧ್ಯಾಯದ 18ನೇ ವಚನ. ಶಿಲುಬೆಯ ಮಾತು ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಏನಾಗಿದೆ? ದೇವರ ಶಕ್ತಿ. ನಾಶನದಲ್ಲಿರುವವರಿಗೆ ಹುಚ್ಚು ಮಾತು. ಶಿಲುಬೆಯ ಶಕ್ತಿ ಇದೆಯಲ್ಲ, ಅಪಾರವಾದದ್ದು. ನಿನ್ನೆ ಅಥವಾ ಬೆಳಗ್ಗೆ ನಾವು ಕೇಳಿಸ್ಕೊಂಡಿದ್ದೀವಿ, ಪ್ರೀತಿಯನ್ನ ಅಭಿವ್ಯಕ್ತಪಡಿಸಿ ಸಿದ್ಧಾಂತಪಡಿಸಿರುವುದು ಶಿಲುಬೆ. ಸಂಧಾನ ಮಾಡಿರುವುದು ಶಿಲುಬೆ. ಸಮಾಧಾನ ಕೊಟ್ಟಿರುವುದು ಶಿಲುಬೆಯಲ್ಲಿ. ಅಲ್ಲಿ ಸುರಿಸಿರುವ ರಕ್ತದಿಂದ ನಿಮ್ಮನ್ನ ನೀತಿವಂತರನ್ನಾಗಿರಿಸಿರುವುದು. ಆ
ಒಂದು ಕರ್ತನು ಆ ಕೆಲಸ ಮುಗಿಸಿದ್ದರಿಂದ, ಆ ಒಂದು ಘಟನೆಯಲ್ಲಿ ನಂಬಿಕೆ ಇಡುವುದರಿಂದ ದೇವರಿಗೂ ನಮಗೂ ಮುರಿದು ಹೋದಂಥ ಸಂಬಂಧ ಪುನರ್ಸ್ಥಾಪನೆ ಆಗಿರುವುದು ಆ ಘಟನೆಯಲ್ಲಿ. ಈ ಕಾರಣದಿಂದ ದೇವರನ್ನ ನಾವು ಬರೀ ದೇವರಂತ ಕರೆಯಲ್ಲ, ಅಪ್ಪ ತಂದೆ ಎಂದು ಕೂಗುವ ಮಗನಾತ್ಮನನ್ನು ಹೊಂದಿಕೊಂಡಿದ್ದೇವೆ. ಸೋ ಮೆನಿ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. ವೈ ರಿಕನ್ಸಿಲಿಯೇಷನ್? ಇನ್ನೆಲ್ಲಿ ರಿಕನ್ಸಿಲಿಯೇಷನ್ ಆಗೋದಿಲ್ಲ ಸರ್. ಶಿಲುಬೆಯಲ್ಲಿಯೇ ರಿಕನ್ಸಿಲಿಯೇಷನ್ ಆಗೋದು, ಶಿಲುಬೆಯಲ್ಲಿಯೇ ಸಂಧಾನವಾಗೋದು. ಆ ಸಂಧಾನದ ಅರ್ಥ ಏನು? ವೈ ರಿಕನ್ಸಿಲಿಯೇಷನ್? ಶಿಲುಬೆ ಅಲ್ಲದ ರಿಕನ್ಸಿಲಿಯೇಷನ್ ಯಾಕೆ? ವೈ ರಿಕನ್ಸಿಲಿಯೇಷನ್? ಹ್ಯಾವ್ ಯು ಎವರ್ ಥಾಟ್ ವೈ ರಿಕನ್ಸಿಲಿಯೇಷನ್? ವೆರಿ ಇಂಪಾರ್ಟೆಂಟ್. ನೀವು ಮನುಷ್ಯ ಯಾರ ಸ್ವರೂಪ, ಯಾರ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ? ದೇವರ ಸ್ವರೂಪ, ದೇವರ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ. ಪಾಪ ಮಾಡಿದಾಗ ನಮ್ಮ ರೂಪ ಹೇಗಾಗಿದೆ? ಸ್ವರೂಪ ಏನಾಯಿತು? ಕುರೂಪ ಆಯಿತು, ಛಿದ್ರವಾಯಿತು. ಆತನ ಹೋಲಿಕೆಯಲ್ಲಿ ನಾವು ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ನಾವು ದುಷ್ಟರಾದ್ವಿ. 6ನೇ ಅಧ್ಯಾಯನೇ ಅದಕ್ಕೆ ಸಾಕ್ಷಿ. ಮನುಷ್ಯನ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿದೆ. ಡಿಸ್ಟಾರ್ಟೆಡ್. ನಮ್ಮ ಯೋಜನೆ, ಚಿಂತನೆ ಎಲ್ಲವೂ ಕೂಡ ದೇವರ ಸ್ವರೂಪ ಹೋಲಿಕೆಗೆ ವಿರುದ್ಧವಾಗಿರುವುದು. ಇವೆಲ್ಲವುಗಳನ್ನು ಪುನರ್ಸ್ಥಾಪಿಸುವುದಕ್ಕೋಸ್ಕರ, ಮನುಷ್ಯನು ಯಾವುದನ್ನ ಕಳ್ಕೊಂಡಿದ್ದಾನೋ ಅದನ್ನು ಪುನರ್ಸ್ಥಾಪಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಸಂಧಾನ ಮಾಡಬೇಕಾಯ್ತು. ಆ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಅವರು. ಸಂಭಾಷಣೆ ಮಾಡ್ತಾ ಇದ್ದಾರೆ. ಪೇತ್ರ, ಯೋಹಾನ, ಯಾಕೋಬ ಧರ್ಮಶಾಸ್ತ್ರವನ್ನು ಕೇಳಿರಬೇಕು, ಪ್ರವಾದಿಗಳನ್ನು ಕೂಡ ಕೇಳಿರಬೇಕು. ಆದರೆ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ಗುರುತು ಹಿಡಿಯುವಷ್ಟರ ಮಟ್ಟಿಗೆ ಸಹಾಯ ಆಯಿತು. ಭಾಳ ಪಾಪ ಗುರುತು ಹಿಡಿದ್ರು. ಆದರೆ ಅವ್ರ ಯೋಚನೆನೇ ಬೇರೆ. ಅವ್ರ ಯೋಚನೆ ಏನು? ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ. ಈಗ 3 ದಿಗ್ಗಜರು ಕಾಣಿಸ್ಕೊಂಡ್ಬಿಟ್ಟಿದ್ದೀರಾ. ನೀನು ಮಹಿಮೆಯಲ್ಲಿದ್ಯಾ ಯೇಸುಸ್ವಾಮಿ. ಮೋಶೆ ನೋಡ್ಬಿಟ್ಟಿದ್ದೀನಿ ನಾನು. ಇವತ್ತು ಎಲಿಯನನ್ನು ನೋಡ್ಬಿಟ್ಟಿದ್ದೀನಿ. ಈ ಸೀನ್ ಇನ್ನು ಬಿಡೋದೇ ಬೇಡ, ಇಲ್ಲೇ ಇದ್ದು ಬಿಡೋಣ ಅಂತ. ಅವರು ಯೆರೂಸಲೇಮ್ನಲ್ಲಿ ಜರುಗತಕ್ಕಂಥ ವಿಷಯ ಮಾತಾಡ್ತಾ ಇದ್ದಾರೆ. ಇವ್ರೇನು ಮಾತಾಡ್ತಾರೆ? ಇಲ್ಲೇ ಠಿಕಾಣ ಹೂಡ್ಬಿಡೋಣ ಅಂತ. ದ ಮೋಸ್ಟ್ ಕಂಫರ್ಟಬಲ್. ನೋಡ್ರಿ, ಇವರು ಯೇಸುಸ್ವಾಮಿಯ ಆ ಕ್ರೂಜೆಯ ಕ್ರಿಯೆಗೆ ಪೂರಕವಾಗಿ ಮಾತಾಡ್ತಾ ಇದ್ದಾರೋ ಅಥವಾ ವಿರೋಧವಾಗಿ ಮಾತಾಡ್ತಾ ಇದ್ದಾರೋ? ಅಥವಾ ಅದನ್ನು ತಡೆ ಹಿಡಿಯುವವರಾಗಿ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ. ತಡೆ ಹಿಡಿಯುವ ಅಂದ್ರೆ ದೇ ಆರ್ ನಾಟ್ ಕಾಟ್ ಅಪ್ ವಿತ್ ಗಾಡ್ಸ್ ಪ್ಲಾನ್. ದೇವರ ಯೋಜನೆಯ ಸೆರೆ ಅಥವಾ ಅವರ ಹೃದಯಗಳಲ್ಲಿ ಚಿತ್ರಿತನೇ ಆಗಲಿಲ್ಲ. ಯೇಸುಸ್ವಾಮಿ ಜೊತೆ ಇದ್ದಾರೆ, ಮೋಶೆಯನ್ನು ನೋಡಿದ್ದಾರೆ, ಎಲಿಯನನ್ನು ನೋಡಿದ್ದಾರೆ, ಏನೋ ಸಂಭಾಷಣೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಕೇಳ್ಬೋದಾಗಿತ್ತು, ಏನ್ ಮಾತಾಡ್ತಾ ಇದ್ದೀರಾ ಅಂತ. ಏನ್ ಮಾತಾಡ್ತಾ ಇದ್ದೀರಾ ಕೇಳಿರ್ಬೋದಾಗಿತ್ತು. ಅದನ್ನ ಕೇಳಲಿಲ್ಲ. ಇಲ್ಲೇ ಟೆಂಟ್ ಹಾಕ್ಬಿಡೋಣ ಅಂದ್ರು. ಪರ್ಣಶಾಲೆಗಳ ಹಬ್ಬ ಅವ್ರ ಜ್ಞಾಪಕ. ಇಲ್ಲೇ ಟೆಂಟ್ ಹಾಕ್ಬಿಡೋಣ, ಕೆಳಗಿಳಿಯೋದು ಬೇಡ. ಆ 9 ಜನ ಏನು ಬೇಕಾದ್ರೂ ಆಗ್ಲಿ, ನಾವು 3 ಇಲ್ಲಿ ಇದ್ಬಿಡೋಣ, ನೀನು ನಮ್ಮ ಜೊತೆ ಇದೆಯಾ, ಇದ್ಬಿಡೋಣ ಅಂತ. See, this happens many a times. So self-centered. ಆದರೆ ಯೇಸು ಸ್ವಾಮಿಯನ್ನ ದೇವರು ಪರಿಚಯಿಸಿದೇ ಬೇರೆ ರೀತಿ. ಏನ್ ಪರಿಚಯಿಸ್ತಾನೆ? ಇಗೋ, ಲೋಕಕ್ಕೆ ದೇವರ ಪರಿಚಯ ಹೇಗಿದೆ ಗೊತ್ತಾ? ದೇವರ ಯಜ್ಞದ ಕುರಿಯ ಮರಿ. ಇಡೀ ಲೋಕದ ಪಾಪ ನಿವಾರಣೆಗಾಗಿ ಯೂನಿವರ್ಸಲ್. ಆದ್ರೆ ಇವ್ರೇನು ಹೇಳ್ತಾರೆ? ನಾವು 3 ಜನ ಅಂತಾರೆ. ಇಲ್ಲೇ ಸೆಟ್ಲ್ ಆಗ್ಬೇಡ, ಇಟ್ ಈಸ್ ಮೋರ್ ಕಂಫರ್ಟಬಲ್, ಇಲ್ಲಿಂದ ಬಿಟ್ಟು ಹೋಗ್ಬೇಡ್ರಿ ಅಂತ. ದಾಟ್ ಈಸ್ ನಾಟ್. ಸಿ, ಐ ಮೇ ವಾಕ್ ವಿತ್ ಜೀಸಸ್. ನಾನು ಯೇಸುಸ್ವಾಮಿ ಜೊತೆ ನಡೀತಾ ಇರ್ಬೋದು, ಆದರೆ ಐ ಮೇ ಮಿಸ್ ದ ಬಿಗ್ಗರ್ ಪಿಕ್ಚರ್. ನಾನು ಆತನ ಯೋಜನೆಯನ್ನು ಮಿಸ್ ಮಾಡಬಹುದು. ಸಾಧ್ಯ ಇದೆ, ಅನೇಕ ಸಾರಿ ಸಾಧ್ಯ ಇದೆ. ದಟ್ಸ್ ವೈ ಯು ಶುಡ್ ನೋ ವಾಟ್ ಈಸ್ ದ ಬಿಗ್ ಪಿಕ್ಚರ್ ಆಫ್ ಮೈ ಲೈಫ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಏನಿದೆ ದೇವರ ನಿನ್ನ ಯೋಚನೆ? ಅನಾವರಣ ಮಾಡು. ಈ ಆಶೆ ಇರಬೇಕು. ಡೋಂಟ್ ಸಜೆಸ್ಟ್ ಜೀಸಸ್. ಇವನು ಸಜೆಷನ್ ಕಿಂಗ್. ಇವನು ಇಲ್ಲೇ ಇದ್ಬಿಡೋಣ, ನೀನು ಹೇಗೂ ಸಾಯಬಾರ್ದು,
ನಿನಗೀಗ ಎಂದಿಗೂ ಆಗಬಾರ್ದು. ದೇವ್ರ ಇವನು ಸಲಹೆಗೆ ಭಾಳ ಕಂಪ್ಲೇಂಟ್ಸ್ ಅಂಡ್ ಸಜೆಷನ್ ಅಂತ ಬಾಕ್ಸ್ ಇರುತ್ತೆ ನೋಡಿ, ಅದಕ್ಕೆ ಹೆಸರೇ ಬೇರೆ ಇಡಬೇಕಿನ್ ಮೇಲಿಂದ, ಪೀಟರ್ಸ್ ಬಾಕ್ಸ್ ಅಂತ. ಕೊಡ್ತಾನೆ ಇರ್ತಾನೆ ಸಲಹೆ. ಬೈಸ್ಕೊಂಡ್ರು ಕೇಳಲ್ಲ ಅವನು, ಅವಾಗಷ್ಟೇ ಬೈಸ್ಕೊಂಡು ಬಂದಿದ್ದ. ಆಗಲ್ಲ ಅವನಿಗೆ. ಇಲ್ಲಿ ಇಟ್ಕೊಳ್ಳೋದೇ ಅಲ್ಲ, ಇಲ್ಲಿರ್ತದೆ ಎಲ್ಲ ಅಂತ ಹೇಳ್ಬಿಡ್ಬೇಕು. ಅವನು ಅಂದಿದ್ದು ಅವನಿಗೆ ಗೊತ್ತಿಲ್ಲ ಅಂತ ಬರೆದ್ಬಿಟ್ಟ. ಅದು ಏನು ಮಾತನಾಡಿದ್ನೋ ಮರಯ್ಯ ಗೊತ್ತಾಗಲಿಲ್ಲ ಮಾರಕ, ಸುಮ್ಮನೆ ಮಾತಾಡ್ಬಿಟ್ಟೆ ನಾನು. ಪಾಪ ಅವನು ಯಥಾರ್ಥವಾಗಿ ಒಪ್ಕೋತಾನೆ, ಏನೋ ಮಾತಾಡ್ಬಿಟ್ಟಿದ್ದೀನಿ ನಾನು ಈ ಥರ ಅಂತ, ಮಾತಾಡಬಾರ್ದಾಗಿತ್ತು ಮಾತಾಡ್ಬಿಟ್ಟಿದ್ದೀನಿ ಅಂತ. ಸೊ ದಿಸ್ ವೆರಿ ಬ್ಯೂಟಿಫುಲ್. ಆಮೇಲೆ ಟ್ವಿಸ್ಟ್ ಆಗತ್ತೆ ನೋಡಿ, ಆ ಟ್ವಿಸ್ಟ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಏನಾಗುತ್ತೆ ನೋಡ್ರಿ, ತಿಳಿಯದೆ ಮಾತಾಡಿದನು. ಅವರು ಬಹಳವಾಗಿ ಹೆದರ್ಕೊಂಡ್ರು. ಮಾತಾಡೋದೇನೋ ಮಾತಾಡ್ಬಿಟ್ರು. 3 ಜನರು ಭಾಳ ಹೆದರ್ಕೊಂಡ್ಬಿಟ್ರು. ಅಯ್ಯೋ ಏನು ಮಾತಾಡ್ಬಿಟ್ಟೆ ನಾನು. ಅದಕ್ಕೆ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಮಾತಿದೆ. ಪ್ರಸಂಗಿಗಂತ 5ನೇ ಅಧ್ಯಾಯದ 2ನೇ ವಚನ, ದೇವರ ಮುಂದೆ ಮಾತಾಡುವುದಕ್ಕೆ ಬಾಯಿ ದುಡುಕಬೇಡ. ಆತನು ಆಕಾಶದಲ್ಲಿದ್ದಾನೆ, ನೀನೆಲ್ಲಿದ್ಯಾ? ಭೂಮಿಯಲ್ಲಿದ್ಯಾ. ಬಾಯಿ ದುಡುಕಬೇಡ. ದುಡುಕಿನೇ ಅಸಂಭವಗಳ ಸರಮಾಲೆಗಳಿಗೆ ನಾವು ಕಾರಣ ಆಗುವುದು ಸಹಜ ಆಗಿದೆ. ದುಡುಕೋದು ಆತುರಗಾರನಿಗೆ ಕೊರತೆಯೇ, ಆತುರಗಾರನಿಗೆ ಸಮಸ್ಯೆ ತಪ್ಪಿದ್ದಲ್ಲ. ದುಡುಕು. ಸೊ ಭಾಳ ಹೆದರ್ಕೊಳ್ತಾರೆ ಅವರು. ಹೀಗೆಲ್ಲ ಮಾತಾಡಿದ್ಮೇಲೆ ಭಾಳ ಹೆದರ್ಕೊಳ್ತಾರೆ. ಅಷ್ಟರಲ್ಲಿ 7ನೇ ವಚನ ಭಾಳ ಚೆನ್ನಾಗಿದೆ. ಈ ನೇಚರೆಲ್ಲ ಇನ್ವಾಲ್ವ್ ಆಗುತ್ತೆ ಅದರಲ್ಲಿ. ಏನಾಗುತ್ತೆ, ನೇಚರು, ಮೋಡವು ಬಂತು. ಇಸ್ರೇಲಿಗಳಿಗೆ ಅಥವಾ ಹಳೆ ಒಡಂಬಡಿಕೆಯ ಪರಿಚಯ ಇದ್ದ ದೇವಜನರಿಗೆ ಮೋಡದ ಕುರಿತು ಏನೆಲ್ಲ ಜ್ಞಾನ ಇದೆ. ಮೋಡ ಬಂದರೆ ಏನು ಅನ್ಕೊಂತಾರೆ ಅವರು? ಲಾಡ್ ಆಫ್ ಗೌರವ ಬಂದ್ಬಿಡುತ್ತೆ ಅವ್ರಿಗೆ. ಮೋಡ ಬಂದಿದ ತಕ್ಷಣ ಅವ್ರಿಗೆ ಏನು ಯೋಚನೆ ಆಗುತ್ತೆ ಗೊತ್ತಾ? ಮೇಘಸ್ತಂಭ. ಇಟ್ಸ್ ಅ ಪ್ಲೇಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ಎಂತ ಕೆಲಸ ಮಾತಾಡ್ಬಿಟ್ಟೆ ನಾನು. ಏನು ಮಾತಾಡ್ಬಿಟ್ಟೆ? ಮೋಡ ಕವದಿದ ತಕ್ಷಣ ಏನೆಲ್ಲ ಯೋಚನೆ ಹೋಗುತ್ತೆ ಗೊತ್ತಾ ಅವ್ರಿಗೆ? ಮೇಘಸ್ತಂಭದ ಯೋಚನೆ ಹೋಗುತ್ತೆ. ದೇವರ ಪ್ರಸನ್ನತೆ, ದೇವರ ಸಂರಕ್ಷಣೆಯ ಸೂಚಿತವಾದಂಥ ಮೋಡ. ಸೊಲೊಮೋನ ತನ್ನ ದೇವಾಲಯವನ್ನ ಪ್ರತಿಷ್ಠಿಸಿದಾಗ ಏನಾಯಿತು? ದೇವರ ಮಹಿಮೆ ಮೋಡದೋಪಾದಿಯಲ್ಲಿ ಆ ಇಡೀ ಮಂದಿರವನ್ನು ತುಂಬಿಡ್ತು. ಆರಾಧನೆ ಮಾಡ್ಲಿಕ್ಕಾಗಲಿಲ್ಲ ಅವರಿಗೆ. ಮೋಡ ಏನು ದೇವಜನರಿಗೆ ಪ್ರತಿನಿಧಿ? ಇಟ್ ಈಸ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯ ಸಂಕೇತ ಮೋಡ. ಮೋಡ ಏನ್ ಪ್ರತಿನಿಧಿ? ದೇವರು ಅದರಲ್ಲಿ ಸವಾರಿ ಮಾಡಿ ಬರ್ತಾನೆ, ಅದರ ಮೇಲೆ ಕೂತ್ಕೊಂಡು ಪ್ರಯಾಣ ಮಾಡಿ ಬರ್ತಾನೆ. ಮೋಡ ಬಂದಿದ ತಕ್ಷಣ ನಿಜವಾದಂತ ಶಾಸ್ತ್ರವನ್ನರಿತಿರುವವರಿಗೆ ಬಹಳಷ್ಟು ಭಯ ಇನ್ನೂ ಹೆಚ್ಚಾಗುತ್ತೆ. ಏನಿರ್ಬೋದಪ್ಪ, ಏನಾಗ್ಬೋದಪ್ಪ ನಮ್ಗೆ ಇವಾಗ? ನ್ಯಾಯ ತೀರ್ಪಾಗತ್ತಾ? ದೇವರ ಪ್ರಸನ್ನತೆಯಲ್ಲಿ ನಮ್ಮ ಗತಿ ಏನಾಗತ್ತಪ್ಪ? ದೇವರ ಮಹಿಮೆಯಲ್ಲಿ ನಮ್ಮದು ಏನಾಗತ್ತಪ್ಪ? ಭಯ ಆಗತ್ತೆ ಅವ್ರಿಗೆ, ಭಯ ಆಗತ್ತೆ. ಸೊ ಮೋಡ ಮತ್ತು ದೇವಜನರಿಗೆ ವಿಶೇಷವಾದಂತ ಸಂಬಂಧ ಇದೆ. 19ನೇ ಅಧ್ಯಾಯದಲ್ಲಿ ನೀವು ನೋಡ್ರಿ, ಮೋಶೆ ಯೆಹೋವನನ್ನ ಸಂಧಿಸಿದಾಗ ಆ ಬೆಟ್ಟದಲ್ಲಿ ಕಾರ್ಮೋಡಗಳು, ಗುಡುಗುಗಳು, ಮಿಂಚುಗಳು, ತಡಿಲಿಕ್ಕಾಗ್ಲಿಲ್ಲ, ಭಯ. ಇಟ್ ಸಿಗ್ನಿಫೈಸ್ ದ ಫಿಯರ್ಸಮ್ ಗಾಡ್. ಭಯಂಕರನಾದ ದೇವರ ಒಂದು ಸಾದೃಶ್ಯ ಮೋಡ. ಯೇಸುಸ್ವಾಮಿ 2ನೇ ಸಾರಿ ಬರುವಾಗ ಏನಂತ ಹೇಳ್ತಾನೆ? ಹೇಗೆ ಬರ್ತೀನಿ ಅಂತಾನೆ? ಮೋಡ ಇಸ್ ಗಾಡ್ಸ್ ವೆಹಿಕಲ್. ದೇವರ ಒಂದು ವಾಹನ ಅದು ಮೋಡ. ಸೊ ಮೋಡ ಆ ಬೆಟ್ಟದ ಮೇಲೆ ಕವಿದಾಕ್ಷಣ ಈ 3 ಜನರಿಗೆ ಹೃದಯದಲ್ಲಿ ಏನೆಲ್ಲ ಆಲೋಚನೆ ಓಡಿರಬೇಕು,
ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಸಂರಕ್ಷಣೆ, ದೇವರ ನ್ಯಾಯ ತೀರ್ಪು, ದೇವರಿದ್ದಾನೆ, ಭಯಂಕರವಾದಂಥ ಸ್ಥಿತಿ. ಭಾಳ ಹೆದರ್ಕೊಳ್ತಾರ. ಅಷ್ಟು ಸುಲಭ ಅಲ್ಲ ಅದು. ದಿ ನ್ಯೂ ವಾಟ್ ಇಟ್ ಇಸ್. ಇವತ್ತಿಗೂ ಕೂಡ ಯಹೂದ್ಯರಿಗೆ, ಇಸ್ರೇಲರಿಗೆ ನೀವು ಸುವಾರ್ತೆ ಸಾರಿ, ಅನ್ಯರಿಗೆ ಸುವಾರ್ತೆ ಸಾರಿದ್ರೆ ಕೆಲಸ ಆಗಲ್ಲ ಅವ್ರಿಗೆ. ಹಂಗೆಲ್ಲ ಹೇಳ್ರೆ ಅವ್ರಿಗೆ ಕೆಲಸ ಆಗಲ್ಲ. ಅವ್ರಿಗೆ ಅವ್ರದೇ ವಿಚಾರವನ್ನು ಎತ್ತಿಡಿದು ಸುವಾರ್ತೆ ಸಾರಬೇಕು. ಬಹಳ ಸ್ವಾರಸ್ಯಕರವಾದಂಥ ಒಂದು ನೈಜ ಘಟನೆ ಇದೆ. ಯಹೂದಿಗಳು ಸುಮಾರು 122 ದೇಶಕ್ಕೆ ಚದರಿಸಲ್ಪಟ್ಟಿರ್ತಾರೆ. 122 ದೇಶಕ್ಕೆ ಚದರಿಸಲ್ಪಟ್ಟಿರ್ತಾರೆ. ಒಬ್ಬ ರಬ್ಬಿ ಕುಟುಂಬದ ಮಗ ಅಮೆರಿಕ ದೇಶದಲ್ಲಿರ್ತಾನೆ. ಅವನು ವಾಪಸ್ಸು ಇಲ್ಲಿಗೆ ಬರ್ತಾನೆ, ಇಸ್ರೇಲಿಗೆ. ಬಂದಾಗ ಅವನನ್ನೆಲ್ಲ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿ, ಇವನು ರಬ್ಬಿ ಕುಟುಂಬಕ್ಕೆ ಸೇರಿದವನು, ಒಂದಷ್ಟು ಸವಲತ್ತು ಕೊಡುತ್ತೆ. ಆದರೆ ಉದ್ಯೋಗ ಮಾಡಬೇಕು. ಅವನ ಉದ್ಯೋಗ ಏನು ಅಂದರೆ ಟೂರಿಸ್ಟ್ ಗೈಡ್. ಟೂರಿಸ್ಟ್ ಗೈಡ್. ಈಗ ಟೂರಿಸ್ಟ್ ಗೈಡ್ ಆದಮೇಲೆ ಅವನು ತನ್ನ ಕಟ್ಟ ಯಹೂದ್ಯರ ನಿಯಮವನ್ನು ಪಾಲಿಸ್ಲಿಕ್ಕಾಗಲ್ಲ. ಯೇಸುಸ್ವಾಮಿನ ಹೇಳಲೇಬೇಕು. ಯೇಸುಸ್ವಾಮಿ ಕುರಿತು ಏನನ್ನ ಹೇಳಲೇಬೇಕು. ಯಾಕಂದ್ರೆ ಸಾಕಷ್ಟು ಹೆಜ್ಜೆ ಗುರುತುಗಳಿದೆ ಅಲ್ಲಿ. ಹೆಜ್ಜೆ ಗುರುತು, ಸಮಾಧಿ ಅಂತ ಬರ್ತಾರೆ. ಟೂರಿಸ್ಟ್ ಗೈಡು ಏನು ಮಾಡೋಕ್ಕಾಗಲ್ಲ, ಮಾತಾಡಬೇಕು. ರೂಪಾಂತರ ಬೆಟ್ಟಕ್ಕೆ ಬರ್ತಾರೆ, ಮಾತಾಡಬೇಕು. ಓಕೆ, ಯೆರೂಸಲೇಮ್ ಆ ಸ್ಟೇಷನ್ಸ್ ಮಾತಾಡಬೇಕು, ಕ್ರಾಸ್ ಅಂಡ್ ಸ್ಟೇಷನ್ಸ್. ಯಾಕಂದ್ರೆ ಟೂರಿಸ್ಟ್ ಗೈಡು ಏನು ಮಾಡೋದು, ಮಾತಾಡಲೇಬೇಕು. ಈ ಥರ ಮಾತಾಡಿ ಅವನ ಹೃದಯದಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ನಾನು ನಮ್ಮವರೆಲ್ಲ ಅಷ್ಟಾಗಿ ಒಪ್ಪದೇ ಇರುವಂಥ ಯೇಸುವಿನ ಕುರಿತು ಇಷ್ಟಾಗಿ ಮಾತಾಡಬೇಕಲ್ಲ, ನಾನು ಇದು ಏನಿದು ಅಂತ ಮನಸ್ಸಿನಲ್ಲಿ ಒಂದು ಅವಲೋಕನ ಶುರು ಆಗುತ್ತೆ, ಒಂದು ಪರಿಶೀಲನೆ ಶುರು ಆಗುತ್ತೆ ಅವನಿಗೆ. ಹೂ ದಿಸ್ ಜೀಸಸ್ ಇಸ್. ನಾನು ಯಾಕಿಷ್ಟು ಮಾತಾಡಬೇಕು ಇವನ ಬಗ್ಗೆ? ನಮ್ಮವ್ರು ನೋಡಿದ್ರೆ ಇವನನ್ನ ಮೆಸ್ಸಿಯನಂತೂ ಒಪ್ಪಲ್ಲ. ನಾನು ಯಾಕಿಷ್ಟು ಮಾತಾಡಬೇಕು? ನಾನು ಯಾಕೆ? ಇದೊಂದು ಅವನಿಗೆ ಪ್ರತಿ ರಾತ್ರಿ ಎಷ್ಟೋ ದಿವಸಗಳಾದ್ಮೇಲೆ ತನ್ನ ಉದ್ಯೋಗದಲ್ಲಿ ಒಂದು ಹೋರಾಟ. ನಾನು ಯಾಕೆ ಮಾತಾಡಬೇಕು? ಇದು ಏನಿದು? ನನಗೆ ಮನವರಿಕೆ ಆಗದೆ ಇರುವಂಥ ವಿಷಯವನ್ನು ನಾನು ಮಾತಾಡಬೇಕಲ್ಲ, ನನಗೆ ಎಂಥ ಸಂಕಟವಾದಂಥ ವಿಚಾರ ಇದು ಅಂತ ಇದೇ ಗೊಂದಲದಲ್ಲಿ ರಾತ್ರಿಗಳನ್ನು ಕಳೀತಾನೆ. ಒಂದು ದಿವಸ ಏನ್ ಮಾಡ್ತಾನೆ ಗೊತ್ತಾ? ಅವನು ಯಥಾರ್ಥವಾಗಿ ಒಂದು ಪ್ರಶ್ನೆ ಕೇಳ್ತಾನೆ ದೇವರಿಗೆ. ಅಪ್ಪ, ನನ್ನ ಜೀವನ ಎಂಥದಪ್ಪ? ಇಲ್ಲಿಂದ ಇವನು ವಿಷಯ ಮಾತಾಡಬೇಕು, ಇಲ್ಲಿಂದ ನನಗೆ ಒಪ್ಪಿಗೆ ಇಲ್ಲ. ನನಗೆ ಯಾಕೆ ಈ ಹೋರಾಟ? ನನಗೆ ನಿಜ ತಿಳಿಸು. ನನಗೆ ನಿಜ ತಿಳಿಸು. ನಮ್ಮವರು ಏಷಾಯ 53 ಓದಕ್ಕೆ ಬಿಡಲ್ಲ. ನಮ್ಮವ್ರು ಏಷಾಯನ ಗ್ರಂಥ 53ನೇ ಅಧ್ಯಾಯನ ಓದಕ್ಕೆ ಬಿಡಲ್ಲ. ಓದಿದ್ರೆ ಅದು ನಿಮಗೆ ಸಂಬಂಧ ಇಲ್ಲ, ಮೆಸ್ಸಿಯನ್ ಬರ್ತಾನೆ, ಅದು ಆವಾಗಿನ ಸಂಬಂಧ ಅಂತ ಹೇಳಿಬಿಡ್ತಾರೆ. ಮತ್ತು ಅಲ್ಲಿ ಹಿಂಸೆ ಪಟ್ಟವ್ರು ಯಾರು? ಅವರು ಇಸ್ರೇಲಿರು ಅಂತ ಹೇಳಿಬಿಡ್ತಾರೆ. ಏನಿದೆಲ್ಲ ಗೊಂದಲ? ನೀನು ಎಲ್ಲೆಲ್ಲಿ ಹಾದು ಹೋಗಿದೆಯೋ ಈ ಯೇಸು, ಅಲ್ಲಿ ಎಲ್ಲೆಲ್ಲಿ ಹಿಂಸೆ ಆಗಿದೆಯೋ, ಪಿಲಾತನ ಆವರಣದಲ್ಲಿ ನಿಂತಿರೋ ಜಾಗವೆಲ್ಲ ಹೇಳಬೇಕು. ಇದು ಯಾವ ಕತೆ ನನಗೆ? ಇದು ಎಷ್ಟು ಹೋರಾಟ ನನಗೆ? ಇದು ಏನಿದು ನನಗೆ ಈ ದ್ವಂದ್ವ? ದಯಮಾಡಿ ಈ ಯೇಸು ಯಾರು ಅಂತ ನನಗೆ ತಿಳಿಸ್ಬೇಕು ನೀನು. ಇದು ಇವನ ಕೂಗು. ನಾನು ಯಾಕಿಷ್ಟು ಇವನ ಬಗ್ಗೆ ಮಾತಾಡಬೇಕು? ಈ ಯೇಸು ಯಾರು? ನೋಡ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ರಾತ್ರಿ ಅವನಿಗೊಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಮೋಡ ಕವಿಯುತ್ತೆ. ಬಹಳ ಭಯ ಆಗುತ್ತೆ ಅವನಿಗೆ. ಮೋಡ ಕವಿದಿದ ತಕ್ಷಣ ಅವರಿಗೆ ಭಯ. ಫಾರ್ ಶೋರ್ ದೇ ವಿಲ್ ನೋ ದಿಸ್ ಇಸ್ ಗಾಡ್, ಇದು ದೇವರೇ ಅಂತ. ಅಲ್ಲಿ ಒಂದು ಸಂಭಾಷಣೆ ಆಗತ್ತೆ. ನೀನು ಇಷ್ಟು ದಿವಸ ಗೊತ್ತಿಲ್ಲದೆ ನನ್ನ ಬಗ್ಗೆ ಮಾತಾಡ್ತೀಯಲ್ಲ, ನನಗೆ ಇಲ್ಲಿ ನಿಲ್ಲಿಸಿದ್ರು, ಇಲ್ಲಿ ಹೊಡೆದ್ರು, ಇಲ್ಲಿ ಕರ್ಕೊಂಡು ಬಂದರು, ಅಲ್ಲಿ ಹೊಡೆದ್ರು, ಪಿಲಾತನ ಅಂಗಳಕ್ಕೆ ಕರ್ಕೊಂಡೋದ್ರು, ಇಲ್ಲಿ ಎಲ್ಲ ಮಾತಾಡ್ತೀಯಲ್ಲ, ಆ ಯೇಸು ಯಾರು ಗೊತ್ತಾ? ನೀವು ಬೇಡ ಅಂತ ಮನಸ್ಸಿಲ್ಲದೆ ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಓದ್ತಿರಲ್ಲ, ಅವನು ನಾನೇ ಅನ್ನತ್ತೆ. ಅವನಿಗೆ ಒಂದು ಕಡೆ ಸಂತೋಷ, ಒಂದು ಕಡೆ ಭಯ. ನಮ್ಮ ಅಜ್ಜ ರಬ್ಬಿ, ಈಗ ಅವನಿಗೆ ಹೋಗಿ ಹೇಗೆ ಹೇಳೋದು? ಅವನು ಸುಮ್ಮನೆ ಇದ್ದಾನ? ನಾನು ಹೇಳಿದ್ರೆ ಅವನು ನನ್ನನ್ನು ಬಿಟ್ಟಾನ?
ಅವನು ರಬ್ಬಿ ಆಗಿರೋದ್ರಿಂದ ನನ್ನನ್ನು ಈ ದೇಶದಲ್ಲಿ ಸೇರಿಸಿ ಒಂದು ಚಿಕ್ಕ ಉದ್ಯೋಗ ಜೀವನಕ್ಕೆ ಕೊಟ್ಟವ್ರೆ. ಇನ್ನು ನಾನು ಇದನ್ನು ಹೇಳಿದ್ರೆ ಹೇಗೆ? ಹಿಸ್ ಲೈಫ್ ಸ್ಟೋರಿ ಇಸ್ ಸೋ ಬ್ಯೂಟಿಫುಲ್. ಅವನು ಇಸ್ರೇಲ್ನಲ್ಲೇ ಇದ್ದುಕೊಂಡು ಯಾರ್ಯಾರು ಯಹೂದ್ಯರು ಯೇಸುವನ್ನು ಮೆಸ್ಸಿಯನೆಂದು ಸ್ವೀಕರಿಸ್ತಾರಲ್ಲ ಅವ್ರಿಗೆ ಭಾಳ ಸೀಕ್ರೆಟ್ ಆಗಿ ಹೋಗಿ ಸಂದೇಶ ಕೊಡ್ತಾನೆ, ಅವರನ್ನು ಉತ್ತೇಜಿಸ್ತಾನೆ, ಸತ್ಯಕ್ಕೆ ಅವರನ್ನು ದಾರಿ ತೋರಿಸಿ ಆ ಸತ್ಯದಲ್ಲಿ ಸ್ಥಾಪಿಸುವುದಕ್ಕೆ ಒಂದು ಸಾಧನವಾಗ್ತಾನೆ. ಸುಲಭ ಅಲ್ಲ. ಅವನಿಗೆ ಅವನ ಸವಲತ್ತೆಲ್ಲ ಕಿತ್ಕೋತಾರೆ, ಅವನಿಗೆ ಹಿಂಸೆ ಇಡ್ತಾರೆ, ಅವನ ಜೀವನವನ್ನು ಬಹಳ ಕನಿಷ್ಠವಾಗಿ ಮಾಡ್ತಾರೆ. ಆದರೂ ಕೂಡ ಅವನು ನಂಬಿರುವ ಯೇಸು ಸ್ವಾಮಿ ಅವನನ್ನು ಕೈ ಬಿಡಲ್ಲ. ದಟ್ಸ್ ವೈ ಕ್ಲೌಡ್ ಅಂಡ್ ಗಾಡ್ ಗೋ ಟುಗೆದರ್ ಅಂಡ್ ಕನ್ವೇಸ್ ಎ ಬ್ಯೂಟಿಫುಲ್ ಮೀನಿಂಗ್ ಫಾರ್ ಎವ್ರಿ ಓಲ್ಡ್ ಟೆಸ್ಟ್ಮೆಂಟ್ ಪೀಪಲ್. ಈ ಬುಕ್ಕಿನ ಜನರಿಗೆ ಮೋಡ, ನಮಗೆ ನಿಮಗೆ ಮೋಡ ಏನು ಅನ್ಸಲ್ಲ ಜಾಸ್ತಿ. ಎಲಿಯನಿಗೆ ಮೋಡದ ಬಗ್ಗೆ ಗೊತ್ತಿದೆಯೋ ಇಲ್ವಾ? ಕರ್ಮೇಲ್ ಬೆಟ್ಟದಲ್ಲಿ ಹೇಳ್ತಾನೆ, ಮೋಡ ನೋಡು ನೋಡು, ಅಂಗೈ ಅಗಲ ಮೋಡ. ಅಹಬನ್ಗೆ ಹೇಳ್ತಾನೆ, ದೊಡ್ಡ ಮಳೆಯ ಸದ್ದು ನನಗೆ ಕೇಳಿಸ್ತಾ ಇದೆ, 10 ರಥ, ಹೋಗು ನಿನ್ನ ಮನೆಗೆ ಸೇರ್ಕೋ, ಅರಮನೆಗೆ ಸೇರ್ಕೋ. ಮೋಡ ಸ್ಪೆಷಲ್ ಆಗಿ ವರ್ಕ್ ಆಗತ್ತೆ ಅವ್ರಿಗೆ. ಪೇತ್ರ, ಯಾಕೋಬ, ಯೋಹಾನನಿಗೆ ಮೋಡ ಕವಿದ್ರೆ ಕ್ಯಾನ್ ಯು ಇಮ್ಯಾಜಿನ್ ಏನಾಗಿರ್ಬೇಕು ಅವ್ರಿಗೆ? ಯೇಸು ಸ್ವಾಮಿಯ ಕುರಿತು ಅವರ ಘನ ಇನ್ನೆಷ್ಟು ಈ ಶಿಷ್ಯರಲ್ಲಿ ಹೆಚ್ಚಿತು. ನಾವು ಯಾರ ಜೊತೆ ಇದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾವು ಎಷ್ಟು ಸಿಲ್ಲಿಯಾಗಿ ಮಾತಾಡ್ಬಿಟ್ನಲ್ಲ, ಇಲ್ಲೇ ಇದ್ಬಿಡೋಣ ಅಂತ. ಮೋಡ ಕವಿತು, ಮೋಡ ಬಂದು ಅವರ ಮೇಲೆ ಕವಿತು. ಆ ಮೋಡದೊಳಗಿಂದ ಮತ್ತೆ ವಿಮೋಚನ ಕಾಂಡ ಗ್ರಂಥ 19ನೇ ಅಧ್ಯಾಯದ ಚಿತ್ರಣವಿದು. ಆ ಮೋಡದೊಳಗಿಂದ ಒಂದು ಧ್ವನಿ ಬಂತು. ಆ ಧ್ವನಿ ಏನು ಹೇಳುತ್ತೆ ನೋಡ್ರಿ. ಈತನೇನಂತೆ? ಪ್ರಿಯನಾಗಿರುವ ನನ್ನ ಮಗನು. ಪೇತ್ರ, ನೀನು ಹೇಳಿಬಿಟ್ಟೆ ನೀನು ದೇವರ ಕುಮಾರನಂತ. ಅದಕ್ಕಿಂತ ಮಿಗಿಲಾಗಿ ನಿನಗೆ ಈ ಹೇಳಿಕೆಯನ್ನ ಕೇಳಿಸ್ಕೊ. ಅದಕ್ಕೆ ಸ್ವಾಮಿ ಕರ್ಕೊಂಡಲ್ಲ. ಈತನು ಪ್ರಿಯನಾಗಿರುವ ನನ್ನ ಮಗನು. ನೀವು ಯಾರ ಜೊತೆ ಓಡಾಡ್ತಾ ಇದ್ದೀರಾ? ನೀವು ಯಾರ ಜೊತೆ ಮಲಗ್ತಾ ಇದ್ದೀರಾ? ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಅವನ ಕುರಿತು ಅರಿವಿದೆಯಾ? ಅವನ ಘನತೆಯ ಕುರಿತು ತಿಳುವಳಿಕೆ ಇದೆಯಾ? ಅಂದಿನಿಂದ ಏನಾಗಿರಬೇಕು? ಪೇತ್ರ, ಯೋಹಾನ, ಯಾಕೋಬನಿಗೆ ಯೇಸು ಸ್ವಾಮಿಯ ಕುರಿತು ಕ್ಯಾನ್ ಯು ಇಮ್ಯಾಜಿನ್? ಆ ಒಂದು ದರ್ಶನ ಸಾಕಾಗಿತ್ತು. ಈತನು ಪ್ರಿಯನಾಗಿರುವ ನನ್ನ ಮಗನು. ದೀಕ್ಷಾ ಸ್ನಾನವಾದವಾಗ ಈ ವಾಣಿ ಕೇಳಿರ್ತಾರೆ, ಆದರೆ ಇವ್ರು ಯಾರು ಇರಲ್ಲ ಹತ್ರ. ಈತನು ಪ್ರಿಯನಾಗಿರುವ ನನ್ನ ಕುಮಾರನು ಅಥವಾ ನನ್ನ ಮಗನು. ಆದರೆ ಈಗ ಈತನು ಪ್ರಿಯನಾಗಿರುವ ನನ್ನ ಮಗನು ಅದು ಸಾಧಾರಣವಾಗಿ ಬರ್ತಾ ಇಲ್ಲ. ದೈವವಾಣಿಯಾಗಿ ಬರುವುದಕ್ಕಿಂತ ಮೋಡದೊಳಗಿಂದ ಬಂದಾಗ ಈ ಜನರಿಗೆ ಅದರ ವಿಶೇಷತೆಯೇ ಬೇರೆ ಮಟ್ಟದ್ದು. ಹೇಳ್ತಾನೆ, ಈತನು ಪ್ರಿಯನಾಗಿರುವ ನನ್ನ ಮಗನು. ಆಮೇಲೆ ಏನಂತ ಸೇರಿಸ್ತಾನೆ? ಈತನ ಮಾತನ್ನು ಕೇಳ್ರಿ. ಈತನ ಮಾತನ್ನು ಏನ್ ಮಾಡ್ರಿ? ಕೇಳ್ರಿ. ಇಷ್ಟೇ ಇವತ್ತಿಗೂ ನನಗೂ ನಿಮ್ಗಿರುವಂತ ಸಂದೇಶ. ಈತನು ಪ್ರಿಯನಾಗಿರುವ ದೇವರ ಮಗನು. ಯಾರು ಯೇಸುವನ್ನ ದೇವರ ಮಗನೆಂದು ನಂಬಿರುತ್ತಾರೋ ಅವರೇ ಲೋಕವನ್ನ ಜಯಿಸುವವರು. ಯಾರು ಯೇಸುವನ್ನ ಕ್ರಿಸ್ತನೆಂದು ಅರಿಕೆ ಮಾಡಿರ್ತಾರೋ ಅವರು ಕ್ರಿಸ್ತ ವಿರೋಧಿಗಳನ್ನ ಜಯಿಸುವವರು, ಸುಳ್ಳು ಪ್ರವಾದಿಗಳನ್ನ ಜಯಿಸುವವರು. ಮನುಷ್ಯನಾಗಿ ಬಂದಿರುವ ಕ್ರಿಸ್ತನನ್ನ ಅಲ್ಲಗಳೆಯುವವನು ಬಹಳ ಎಚ್ಚರಿಕೆಯಿಂದ ವರ್ತಿಸ್ರಿ ಅವ್ರ ಜೊತೆ. ಯೋಹಾನ ತನ್ನ ಪತ್ರದಲ್ಲಿ ಬರೀತಾನೆ, ಯಾಕಂದ್ರೆ ಯೋಹಾನ ಕೂಡ ಆತನ ಮಹಿಮೆಯನ್ನು ನೋಡಿದ್ದಾನೆ. ಪೇತ್ರ ಬರೀತಾನೆ, ಯಾಕೆ? ಅವನ ಮಹಿಮೆಯನ್ನು ನೋಡಿದ್ದಾನೆ. ಇವರು ಮೂವರು ಕೂಡ ಹಿಂಸೆಯನ್ನು ಅನುಭವಿಸಿರುವವರೇ. ಪೇತ್ರ ಹಿಂಸೆಯನ್ನು ಅನುಭವಿಸಿದ್ದಾನೆ, ಯಾಕೋಬ ಮೊದಲನೇ ರಕ್ತ ಸಾಕ್ಷಿ, ಯೋಹಾನನು ಪತ್ಮೋಸ್ ದ್ವೀಪದ ಆ ಕರಾಳ ಸೆರೆಯನ್ನ ಅನುಭವಿಸಿದ್ದಾನೆ. ದೇವರ ಮಹಿಮೆಯನ್ನು ಇನ್ನಷ್ಟು ಹೆಚ್ಚಾಗಿ ಕಂಡಿದ್ದಾನೆ. ಎಲಿಯನು, ಮೋಶೆಯು, ಯೇಸುಸ್ವಾಮಿಯು
ಹಿಂಸೆಯನ್ನು ಅನುಭವಿಸಿದ್ದಾರೆ. ಈ ಮೂವರು ಕೂಡ ಈ ರೂಪಾಂತರ ಬೆಟ್ಟದ ನಂತರ ಅವರ ಸೇವೆಯ ಪರಿಣಾಮಗಳೇ ಬೇರೆ. ನೋಡ್ರಿ, ಪೇತ್ರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ ರೂವಾರಿ ಅವನು 3,000 ಜನರನ್ನ ಒಂದು ಸಂದೇಶದಿಂದ ಕರ್ತನೆಡೆಗೆ ನಡೆಸಿದವನು. ಯಾಕೋಬ ಅಪೊಸ್ತಲರ ಕೃತ್ಯದಲ್ಲಿ 1ನೇ ರಕ್ತ ಸಾಕ್ಷಿ. ಯೋಹಾನ ಅದ್ಭುತವಾದಂಥ 5 ಪುಸ್ತಕವನ್ನು ಬರಿತಾನೆ, ಸುವಾರ್ತೆ ಬರಿತಾನೆ, 3 ಪತ್ರವನ್ನು ಬರಿತಾನೆ, ಪ್ರಕಟಣೆ ಗ್ರಂಥವನ್ನು ಬರಿತಾನೆ. ಎಲ್ಲರಿಗೂ ಈ ಮಹಿಮೆಯ ದರ್ಶನವಾದವರೆಲ್ಲರೂ ಕೂಡ ತಮ್ಮ ಸೇವೆಯಲ್ಲಿ ವಿಶೇಷವಾದಂಥ ಪರಿಣಾಮವನ್ನು ಹೊಂದಿದವರಾದರು. ಎಲ್ಲ ಮೂವರು ಕೂಡ ಹಿಂಸೆಯನ್ನು ಅನುಭವಿಸಿದ್ದಾರೆ. ಎಷ್ಟು ಜನ ಇದ್ದಾರೆ ಇಲ್ಲಿ ಈ ಬೆಟ್ಟದಲ್ಲಿ? ಎಷ್ಟು ಜನ ಇದ್ದಾರೆ? ಯೇಸುಸ್ವಾಮಿ ಇದ್ದಾರೆ, ಆಮೇಲೆ ಮೋಶೆ, ಎಲಿಯ, ಆಮೇಲೆ ಪೇತ್ರ, ಯೋಹಾನ, ಯಾಕೋಬ. ಎಷ್ಟು ಜನ ಇದ್ದಾರೆ? 6 ಜನ. ನಾವೆಲ್ಲ ಸೇರಿದ್ರೆ 7ನೇವರು. ಯಾರ್ಯಾರಿಗೆ ಈ ರೂಪಾಂತರದ ಅನುಭವವಾಗುತ್ತಲ್ಲ ಅವರು ಸಾಧಾರಣವಾಗಿ ಉಳಿಯೋದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಬಿಡ್ರಿ. ಯಾರ್ಯಾರು ರೂಪಾಂತರದ ಅನುಭವ ಆಗುತ್ತಲ್ಲ ಅವರು ಸಾಧಾರಣರಲ್ಲ. ಐ ನೋ ಎ ಸರ್ವೆಂಟ್ ಆಫ್ ಗಾಡ್. ನನಗೊಂದು ದೇವರ ಸೇವಕರು ಗೊತ್ತು. ಅವರನ್ನ ಒಬ್ಬರು ಪಾಸ್ಟರು ತಯಾರು ಮಾಡ್ತಾ ಇರ್ತಾರೆ. ಅಂದರೆ ಮೆಂಟರ್ ಥರ ತಯಾರು ಮಾಡ್ತಾ ಇರ್ತಾರೆ. ದೇವ್ರ ವಾಕ್ಯವನ್ನು ಹೇಳ್ಕೊಡೋದು, ಅದರ ಅಭ್ಯಾಸ, ಧ್ಯಾನ ಹೇಗೆ, ಬಹಳಷ್ಟು ಸಮಯವನ್ನು ಕಳೆದಿರ್ತಾರೆ. ಆ ವಿದ್ಯಾರ್ಥಿಗೆ ಈ ರೂಪಾಂತರ ಬೆಟ್ಟ ಇದೆಯಲ್ಲ, ಇದನ್ನು ಓದಿ ಬಹಳ ಕುತೂಹಲ. ಎಲ್ಲ ಘಟನೆಗಳಿಗಿಂತ ವಿಚಿತ್ರವಾಗಿದೆ, ಇದೇನು ಅಂತ ಕುತೂಹಲ. ಆ ವಿದ್ಯಾರ್ಥಿ ಏನು ಮಾಡ್ತಾನೆ ಗೊತ್ತಾ? ರಾತ್ರಿ 11:00 ಗುರುಗಳ ಹತ್ರ ಹೋಗ್ತಾನೆ. ರಾತ್ರಿ 11 ಗಂಟೆಗೆ ಬಾಗಿಲು ತಟ್ತಾನೆ. ಅವನ ಪ್ರಶ್ನೆ ಇಷ್ಟೇ, ಈ ರೂಪಾಂತರದ ಬೆಟ್ಟದ ಕುರಿತು ಒಂದು ಸ್ವಲ್ಪ ಮಾತಾಡ್ರಪ್ಪ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ನಂಗೆ ಅರ್ಥ ಆಗ್ತದೆ. 1 ತಾಸು ಮೇಲ್ಪಟ್ಟು ಗುರುಗಳವ್ರಿಗೆ ಇದನ್ನು ವಿವರಿಸ್ತಾರೆ. ಈ ವಿವರಿಸುವಾಗ ಹೇಳ್ತಾರೆ, ನಿನಗೇನಾನ ಮರಣದ ಭಯ ಇದೆಯಾ ಅಂತ. ಯಾಕೆ? ಮೋಶೆನ್ ನೋಡು, ಸತ್ತ, ಎಷ್ಟು ವರ್ಷಗಳಾದ್ಮೇಲೆ ಮತ್ತೆ ಬಂದ. ಯೇಸುಸ್ವಾಮಿಯನ್ನು ನಂಬಿದ್ರೆ ನಿನಗೂ ಕೂಡ ಇದೆ ಅಂತಾರೆ. ಒಯ್ಯಲ್ಪಡುವಿಕೆಯ ಭಯ ಇದೆಯಾ ಅಥವಾ ನಿಶ್ಚಯ ಇಲ್ವಾ? ಒಂದು ದಿವಸ ಯೇಸುಸ್ವಾಮಿ ಬರ್ತಾನೆ. ಯೇಸುಸ್ವಾಮಿ ಬರುವಾಗ ಕರ್ತನಲ್ಲಿ ನಿದ್ರೆ ಹೋದವರು ಮೊದಲು ಎದ್ದು ಬರುವರು. ಅವರು ಮೇಘವಾಹನರಾಗಿ ಪಕ್ಕನೆ ಎತ್ತಲ್ಪಟ್ಟು ಮಧ್ಯಾಕಾಶದಲ್ಲಿ ಆತನೊಂದಿಗೆ ಸೇರುವರು. ನಂಬ್ತೀಯಾ ಅಂತ ಕೇಳ್ತಾರೆ. ಯಾಕೆ? ಎಲ್ಲಿಯನ್ ಕೇಳು. ಹೇಳ್ತಾನೆ, ಮರಣವನ್ನೇ ಅನುಭವಿಸಲಿಲ್ಲ ಅವನು, ಹಂಗೆ ಒಯ್ಯಲ್ಪಟ್ಟಿದ್ದಾನೆ. ಒಯ್ಯಲ್ಪಡುವಿಕೆಗೆ ಅವನು, ರ್ಯಾಪ್ಚರ್ಗೆ ಅವನು ಒಬ್ಬ ಪ್ರತಿನಿಧಿ. ನಿನಗೆ ಯಾವುದು ಈ 2 ನಂಬಿಕೆ ಇದೆಯಾ? ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ನಾನು ಮರಣ ಹೊಂದಿದರೆ ಮೋಶೆ ಥರ ನಾನು ಕೂಡ ರೂಪಾಂತರ ಮತ್ತು ಮಹಿಮೆಯುಳ್ಳವನಾಗಿ ಕಾಣಿಸ್ಕೊಳ್ತೇನೆ. ವಿಶ್ವಾಸ ಇದೆಯಾ? ಆತನು ಬರುವಾಗ ಒಯ್ಯಲ್ಪಡ್ತೀಯ, ವಿಶ್ವಾಸ ಇದೆಯಾ? ಬಹಳಷ್ಟು 1 ತಾಸು ಮೇಲ್ಪಟ್ಟು ಪಾಠ ಮಾಡಿದ್ರು. ಪಾಠ ಮಾಡಿದ್ಮೇಲೆ ಬೈಬಲ್ ಟೀಚರ್ ಗುರುಗಳು ಆ ಶಿಷ್ಯನಿಗೊಂದು ಪ್ರಾರ್ಥನೆ ಮಾಡಿದ್ರು. ಇನ್ನು ಮುಂದೆ ನಿನ್ನ ಜೀವನ ಸಾಧಾರಣವಾಗಿರಲ್ಲ, ಇನ್ನು ಮುಂದೆ ನಿನ್ನ ಜೀವನ ರೂಪಾಂತರಗೊಳ್ಳುತ್ತೆ. ಬಹಳ ಅಪರೂಪದ ಘಟನೆಯನ್ನ ಮೆಲುಕು ಹಾಕುವುದಕ್ಕೂ ಕಲಿಯುವುದಕ್ಕೂ ನೀನು ಆಸಕ್ತಿ ಇಂಥ ಮಧ್ಯರಾತ್ರಿಯಲ್ಲಿ ಹೊಂದಿದೆಯಲ್ಲ, ಬಹಳ ಆಶ್ಚರ್ಯ. ಅದರಲ್ಲೂ ನಿನಗೆ ಹೊಸದಾಗಿ ಬೇರೆ ಮದುವೆ ಆಗಿದೆ, ಅದು ಇನ್ನೂ ಆಶ್ಚರ್ಯ ಅಂತ. ಅಂದ್ರೆ ಆ ಕುತೂಹಲ ಇದೆಯಲ್ಲ, ನಿನಗೆ ಕುತೂಹಲ ಇದೆಯಲ್ಲ. ಪ್ರವಾದನಾತ್ಮಕವಾಗಿ ಪ್ರಾರ್ಥನೆ ಮಾಡಿಬಿಟ್ರು ಆ ಸೇವಕರು. ನೀನು ಕರ್ತನ
ಆರಿಸಿಕೊಂಡಂಥ ಸಾಧನ. ಹೋಗು, ನಿನಗೊಂದು ಸೇವೆಯ ಬಾಗಿಲನ್ನು ದೇವರು ತೆರೆದಿಡ್ತಾರೆ ಅಂತ. ಎಷ್ಟೋ ವರ್ಷಗಳಾಗಿದೆ ಅದು. ಆ ಸೇವಕನ ಬಾಳಲ್ಲಿ ಅದು ನಿಜ ಆಗಿದೆ. ಆ ಸೇವಕನ ಬಾಳಲ್ಲಿ ನಿಜವಾಗಿದೆ. ಅವ್ರ ಜೊತೆ ಕೂತು ಮಾತಾಡುವಾಗ ಹೇಳ್ತಾರೆ, ನೋಡು, ಗೊತ್ತಿಲ್ಲದೆ ನಾನು ಹಿಂಗೆ ಹೋಗಿದ್ದೆ, ಕುತೂಹಲಕ್ಕೆ ಕಲಿಬೇಕಿದು, ಏನಿದು ಇಷ್ಟು ವಿಚಿತ್ರವಾಗಿದೆ, ಮೋಶೆ ಬರ್ತಾನೆ, ಎಲಿಯ ಬರ್ತಾನೆ, ಇದೇನಿಷ್ಟು ವಿಚಿತ್ರವಾಗಿದೆ, ಕಲಿಬೇಕು ಅಂತ ಹೊರಟೆ. ನಾನು ಅನ್ಕೊಂಡೆ ಒಂದ್ಸರಿ ಸತ್ತರೆ ಮತ್ತೆ ಇವ್ರು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ, ಕಲಿಬೇಕು ಅಂತ ಹೊರಟೆ. ಎಷ್ಟೆಷ್ಟು ಸತ್ಯಗಳು ಅನಾವರಣ ಆಗಿದೆ ಗೊತ್ತು. ಅವತಾರ ಇಲ್ಲ. ಐ ವಿಲ್ ವಾಂಟ್ ಟು ಟೆಲ್ ಯು, ನಮ್ಮ ಸಂಸ್ಕೃತಿ ಅದನ್ನೇ ಪಂಪ್ ಮಾಡೋದು, ಅವತಾರ ಇದೆ ಅಂತ. ಅವತಾರ ಇಲ್ಲ, ಒಂದೇ ಸಾರಿ ಸಾವು, ಆಮೇಲೆ ನ್ಯಾಯ ತೀರ್ಪು. ಮೋಶೆನ್ ಕೇಳಿ, ಮೋಶೆಯಾಗೆ ಕಾಣಿಸ್ಕೊಂಡ, ಅದೇ ಇರೋದು ವಿಶೇಷ. ಮೋಶೆಯಾಗೆ ಕಾಣಿಸ್ಕೊಂಡ. ಅವ್ರಿಗೇನು ಹೇಳ್ತಾ ಇದ್ದಾನೆ ಗೊತ್ತಾ, ಮೋಡದಲ್ಲಿ ಮೋಡ ಕವಿದು ಆ 3 ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಎಷ್ಟಪ್ಪ ನಿಮಗೆ ಧೈರ್ಯ ನನ್ನ ಮಗನನ್ನ ಮೋಶೆಯ ಜೊತೆಗೂ ಎಲಿಯನ ಜೊತೆಗೂ ಸರಿ ಸಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಎಷ್ಟು ಧೈರ್ಯ? ನಿಮ್ಮ ನಾಲಿಗೆಯನ್ನ ಬಿಗಿ ಹಿಡಿಬೇಕಾಗಿತ್ತು. ನನ್ನ ಮಗನ ಕುರಿತು ನೀವು ಮಾತಾಡಬೇಕಾದ್ರೆ ನನ್ನ ಬಿಗಿ ಹಿಡಿಬೇಕಾಗಿತ್ತು. ಇವರಿಬ್ಬರಿಗಿಂತ ಉನ್ನತವಾದವನವನು. ಮೋಡದಲ್ಲಿ ಮೋಶೆ ಎಲಿಯನ ಬಗ್ಗೆ ಸಾಕ್ಷಿ ಕೊಡ್ಲಿಲ್ಲ ದೇವರು. ಮೋಡದಲ್ಲಿ ಸಾಕ್ಷಿ ಕೊಟ್ಟಿದ್ದು ಯಾರ ಬಗ್ಗೆ? ತನ್ನ ಮಗನ ಕುರಿತು ಸಾಕ್ಷಿಯನ್ನ ಕೊಟ್ಟಿದ್ದು. ಯಾರಿಗೂ ಸರಿ ಸಮಾನ ಮಾಡಬೇಡ್ರಿ ನನ್ನ ಮಗನನ್ನ. ನನ್ನ ಮಗ ಮೋಶೆಗಾಗ್ಲಿ ಎಲಿಯನಿಗಾಗ್ಲಿ ಸರಿ ಸಮಾನನು ಅಲ್ಲವೇ ಅಲ್ಲ. ಈತನು ನನಗೆ ಪ್ರಿಯನಾಗಿರುವ ಮಗನು. ಈತನು ಯೆರೂಸಲೇಮಿನಲ್ಲಿ ನನ್ನ ಯೋಜನೆಯನ್ನ ನೆರವೇರಿಸಲಿಕ್ಕಿದ್ದಾನೆ. ತನ್ನ ಶಿಲುಬೆಯ ಮರಣದ ಮೂಲಕ ವಿಧೇಯತೆಯನ್ನ ಅವನು ಅಲ್ಲಿ ಪ್ರದರ್ಶಿಸ್ತಾನೆ. ಈ ಕಾರಣದಿಂದ ನಾನು ಈತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸ್ತೀನಿ. ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರುಗಳನ್ನ ಕೊಡ್ತೀನಿ. ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವವರೆಲ್ಲರೂ ಈ ನನ್ನ ಮಗನಿಗೆ ಅಡ್ಡ ಬಿದ್ದು ಒಡೆಯನೆಂದು ಪ್ರತಿಜ್ಞೆ ಮಾಡಿ ನನಗೆ ಘನವನ್ನು ಸಲ್ಲಿಸುವವರು. ನೀವು ಯಾರು? ಈ ನನ್ನ ಮಗನನ್ನ ಮೋಶೆಗೂ ಎಲಿಯನಿಗೂ ಸರಿ ಸಮಾನ ಮಾಡಿ ಇಲ್ಲೇ ಕಟ್ಟಬಿಡೋಣ ಪರ್ಣಶಾಲೆಗಳು ಅಂತಿರಲ್ಲ. ಇಲ್ಲೇ ಕಟ್ಟಬಿಡೋಣ ಪರ್ಣಶಾಲೆಗಳು ಅಂತಿರಲ್ಲ. ಮೈ ಕ್ವಶನ್ ಟು ಯು ಇಸ್ ದಿಸ್. ಇಷ್ಟು ಧ್ಯಾನಗಳು ನಮ್ಮ ಮಧ್ಯದಲ್ಲಿ ನಡೆಯುವಾಗ ಈ ಯೇಸುವಿನ ಕುರಿತು ನಮ್ಮ ಗೌರವ, ಆತನ ಕುರಿತು ನಮ್ಮ ಘನತೆ ದಿನೇ 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 ಏರ್ತಾ ಹೋಗ್ಬೇಕು. ಆತನ ಜೊತೆ ಗುರುತಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುವವರಾಗಿರಬೇಕು. ಆತನ ಮನಸ್ಸನ್ನ ಹೊಂದಿಕೊಳ್ಳುವುದಕ್ಕೆ ನಮ್ಮಲ್ಲಿ ಹಂಬಲವಿರಬೇಕು. ಆತನ ಹೆಚ್ಚೆಚಾಡಿನಲ್ಲಿ ನಡೆಯುವುದಕ್ಕೆ ಇಚ್ಛೆ ಇರಬೇಕು. ನನಗೆ ಆತನಲ್ಲದೆ ನನಗೆ ಬೇರೆ ಆಸೆ ಇರಬಾರದು. ಇದು ನನ್ನ ಗುರಿಯಾಗಿರಬೇಕು. ಇದು ನನ್ನ ಹಂಬಲವಾಗಿರಬೇಕು. ಅದನ್ನೇ ಪೇತ್ರ, ಯೋಹಾನ, ಯಾಕೋಬನಿಗೆ ಹೇಳಿದ್ದು. ಹೌ ಡೇರ್ ಯು ಸ್ಪೀಕ್ ಅಬೌಟ್ ಮೈ ಸನ್ ಟು ಸಚ್ ಎ ಲೋ ಲೆವೆಲ್, equating them with Moses and Elias. He is more than that. ಈತನು ಮರಣವನ್ನು ಹೊಂದುತ್ತಾನೆ, ಈತನನ್ನು ಹೂಣು ಹಾಕ್ತಾರೆ, ಅದನ್ನು 3ನೇ ದಿವಸದಲ್ಲಿ ನಾನು ಈತನನ್ನು ಎಬ್ಬಿಸ್ತೇನೆ. ಅದನ್ನ ಈ ಸ್ವಾಮಿಯ ಕುರಿತು ನಮ್ಮ ಜ್ಞಾನ ಪ್ರತಿನಿತ್ಯ ಹೆಚ್ಚುತ್ತಾ ಈ ಸ್ವಾಮಿಯ ಯಜ್ಞ ನಮ್ಮ ಜೀವನದ ಕೇಂದ್ರವಾಗಿದೆಯಾ? ಆತನ ಅರಿವು ನಮ್ಮ ಹಂಬಲನ? ಆತನ್ನ ತಿಳಿಯುವುದೇ ನಿತ್ಯ ಜೀವ. ಆತನನ್ನು ತಿಳಿಯುವುದೇ ನಿತ್ಯ ಜೀವ. ಈ ಆಶೆ, ಈ ಮಿಡ್ತ ನನ್ನದು ನಿನ್ನದಾಗಿದೆಯಾ? ಮತ್ತೆ ಮೋಡ ಕವಿಬೇಕಾ? ನಮಗೆ ಮೋಡ ಕವಿದ್ರೆ ಏನೋ ಅನ್ಸಲ್ಲ ಬಿಡಿ ಸರ್, ನಮಗೇನು ಅನ್ಸಲ್ಲ. ನಾವು ಗುಡುಗು ಮಳೆ ಅಂತೀವಿ, ನಮಗೆ ಮೋಡ ಕವಿದ್ರೆ ಏನೋ ಅನ್ಸಲ್ಲ. ನಮಗೆ ಕ್ರೂಚಿಸಲ್ಪಟ್ಟ ಕ್ರಿಸ್ತನು ವಿವರಿಸಲ್ಪಡ್ತಾನೆ. ಅದೇ ದೇವರ ಶಕ್ತಿ ನಮಗೆ, ನಿಮಗೆ. ಕ್ಷಣಕಾಲ ಮೌನವಾಗಿರೋಣ. ಈತನು ಯಾರು? ಅರಮನೆಯಲ್ಲಿ ಒಂದು ಪ್ರಶ್ನೆ ಹೊರಡಿತು. ಯೆರೂಸಲೇಮಿನಲ್ಲಿ ಕತ್ತಿಯ ಮೇಲೆ ಮೆರವಣಿಗೆ ಮಾಡಿಕೊಂಡು ಬರುವಾಗ ಜನರ ಗದ್ದಲ, ಆ ಜೈಕಾರಗಳು,
ಹೋಸನ್ನಗಳು. ಈತನು ಯಾರು? ಈ ಪ್ರಶ್ನೆಗೆ ನಾನು ನೀನು ಏನು ಉತ್ತರ ಕೊಟ್ಟೆವು? ಏನು ಉತ್ತರ ಕೊಟ್ಟೆವು? ಕ್ರೂಜೆಯ ನಂತರ ಯೇಸು ಸ್ವಾಮಿ ಯಾರಾಗಿದ್ದಾನೆ? ಕ್ರೂಜೆಯ ಪೂರ್ವದಲ್ಲಿಯೇ ಯೇಸು ಸ್ವಾಮಿಯನ್ನ ಅರಿಯುವುದರಲ್ಲಿ ನಾವು ಮುಳುಗಿದ್ದೇವ. ಕ್ರೂಜೆಯ ನಂತರ ಯೇಸು ಸ್ವಾಮಿ ಏನಾಗಿದ್ದಾನೆ? ಮೋಶೆ ಸತ್ತನು, ಎಲಿಯನ್ನು ಸಾವನ್ನ ಕಾಣದೆ ಒಯ್ಯಲ್ಪಟ್ಟನು. ಆದರೆ ಯೇಸು ಸತ್ತನು, ಹುಣಲ್ಪಟ್ಟನು, ಸತ್ತವರಲ್ಲಿ ಪ್ರಥಮ ಫಲವಾಗಿ ಎದ್ದವನು. ಇಡೀ ಮನುಕುಲಕ್ಕೆ ಮರಣದ ಮೇಲೆ ಜಯ ತಂದುಕೊಟ್ಟಂತ ಪ್ರತಿನಿಧಿ ಈತನು. ಸಮಾಧಿಯನ್ನು ಜಯಿಸಿದವನು ಈತನು. ಮತ್ತೆ ಬರುವವನು ಈತನು. ಮೇಘಗಳ ಮೇಲೆ ಸವಾರಿ ಮಾಡಿ ಬರುವವನು, ನ್ಯಾಯಾಧಿಪತಿಯಾಗಿ ಬರುವವನು ಈತನು. ತಂದೆಯ ಬಲಗಡೆಯಲ್ಲಿ ಮಹಾಯಾಜಕನಾಗಿ ಕೂತಿರುವವನು ಈತನು. ಈತನ ರಕ್ತ ಮತ್ತು ದೇಹದ ಮೂಲಕ ಆತನ ಸಮಕ್ಷಮದಲ್ಲಿ ಸಾಗುವುದಕ್ಕೆ, ಹತ್ತಿರ ಬರುವುದಕ್ಕೆ ಧೈರ್ಯ ಕೊಟ್ಟವನು ಈತನು. ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು. ಎಲ್ಲಾ ಹೆಸರುಗಳಿಗಿಂತ ಮೇಲಾದ ಹೆಸರನ್ನು ಹೊಂದಿದವನು. ಮೆಲ್ಕಿಜೆದೇಕತರಾದ ಯಾಜಕತ್ವವನ್ನ ಹೊಂದಿದವನು. ಅಧೀನನಾದ ಮಗನು, ವಿಧೇಯನಾದ ಮಗನು, ಪ್ರಿಯನಾಗಿರುವ ನನ್ನ ಮಗನು. ಬಾ, ಈತನು ಯಾರು? ಕ್ರೂಜೆಯ ನಂತರ ಯೇಸುವಿನ ಅರಿವು, ಯೇಸುವಿನ ಘನ, ಯೇಸುವಿನ ಮಹತ್ತು ನಮ್ಮ ಅರಿವಿನ ಆಶೆಯಾಗಿದೆಯಾ? ಕೇಂದ್ರವಾಗಿದೆಯಾ? ನಮ್ಮ ಆರಾಧನೆಗೆ ಕೇಂದ್ರ ಕ್ರೂಚಿತನಾದ ಯೇಸು ಕ್ರಿಸ್ತನೇ. ಅದ್ಭುತವಾದಂಥ ಮಹಿಮೆಯ ಪ್ರಕಟಣೆ ಇದು. ನಾವು 7ನೇಯವರಾಗಿ ಈ ಬೆಟ್ಟದಲ್ಲಿ ಪಾಲ್ಗೊಂಡಿದ್ದೇವೆ. ನಾವು 7ನೇಯವರಾಗಿ ಬೆಟ್ಟದಲ್ಲಿ ಪಾಲ್ಗೊಂಡಿದ್ದೇವೆ. ಮೋಶೆ, ಎಲಿಯ ನೋಡಿದ್ದೇವೆ. ಅವರ ಸಂಭಾಷಣೆಯ ಕೇಂದ್ರವೇನು? ಯೆರೂಸಲೇಮಿನಲ್ಲಿ ಜರುಗಬೇಕಾಗಿರುವಂಥ ಮರಣದ ವಿಷಯ. ಇವತ್ತು ನಮ್ಮ ಸಂಭಾಷಣೆಯ ಕೇಂದ್ರವೇನು? ಕ್ರೂಚಿತನಾದ ಯೇಸು ಕ್ರಿಸ್ತನೇ ನಮ್ಮ ಸಂಭಾಷಣೆಯ ಕೇಂದ್ರವಾಗಿದ್ದಾನ? ಅದುವೇ ನಮ್ಮ ದೇವರ ಶಕ್ತಿಯಾಗಿದೆಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಪ್ರತಿನಿತ್ಯ ಆತನ ಜ್ಞಾನದಲ್ಲಿ ಬೆಳೆಯುತ್ತಾ ಹೋಗಬೇಕು. ಆತನ ಕೃಪೆಯಲ್ಲಿ ಬೆಳೆಯುತ್ತಾ ಹೋಗಬೇಕು. ದೇವ ಭಯದಲ್ಲಿ ವೃದ್ಧಿಯಾಗುತ್ತಾ ಬರಬೇಕು. ದೇವ ಜ್ಞಾನದಲ್ಲಿ ನಾವು ಏರುಗತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಬರಬೇಕು. ಇದು ಪೌಲನ ಪ್ರಾರ್ಥನೆ ಸಭೆಗಳಿಗೆ. ಪೌಲನ ಪ್ರಾರ್ಥನೆ. ಇವತ್ತು ನಮ್ಮ ಆಶೆ ಏನು? ನಿನ್ನನ್ನು ಅರಿಯುವುದೇ ನಿತ್ಯ ಜೀವ. ಯೇಸು ಸ್ವಾಮಿ ಒಂದು ರೀತಿಯಲ್ಲಿ ರಹಸ್ಯಮಯವಾದಂಥ ವ್ಯಕ್ತಿತ್ವ. ಅಯ್ಯೋ ಸಾಕು, ಈತನ ಕುರಿತು ತಿಳಿದದ್ದು ಸೀಮಿತವಾಗದೇ ಇರುವಂಥ ವ್ಯಕ್ತಿತ್ವ. ಲಿಮಿಟ್ಲೆಸ್, ಬೌಂಡ್ರಿಲೆಸ್, ಪಗದೆಷ್ಟು ಬಂಗಾರ, ಅಗದೆಷ್ಟು ಆಳ. ಇದು ಈತನ ವ್ಯಕ್ತಿತ್ವ. ಇದು ಈತನ ವ್ಯಕ್ತಿತ್ವ. ಸತ್ಯವೇದದಲ್ಲಿ ಭಂಡಾರವಾಗಿ ಕೊಡಲ್ಪಟ್ಟಿದೆ. ಪ್ರವಾದನೆಗಳು, ಶಾಸ್ತ್ರಗಳು, ಧರ್ಮಶಾಸ್ತ್ರಗಳು, ಕೀರ್ತನೆಗಳು ಇವನ ವಿಷಯವಾಗಿಯೇ ಬರೆಯಲ್ಪಟ್ಟವೆ. ಇವನ ವಿಷಯ. ಹೊಸ ಒಡಂಬಡಿಕೆ ಸಭೆ ಈತನ ದೇಹ, ಸಭೆಗೆ ಈತನು ಶಿರಸ್ಸು, ಈತನೇ ಮುಖ್ಯವಾದ ಮೂಲೆಗಲ್ಲು. ನಾನು ನೀನು ಅಂಗಗಳು ಅಷ್ಟೇ. ನಾವು ಇವನ ಜೊತೆ ಕೆಲಸದವರು. ನನ್ನನ್ನು ಬಿಟ್ಟು ನೀವೇನೂ ಮಾಡಲಾರಿರಿ. ಈತನು ವಾಕ್ಯ ಮಹಿಮೆಯಿಂದ ಕೂಡಿರುವವನು. ಕರ್ತನೇ, ಪವಿತ್ರಾತ್ಮನೇ, ನೀನು ನಮ್ಮೊಳಗಡೆ ಇದ್ದು ಯೇಸುವನ್ನ ಪರಿಚಯಿಸುವವನು, ಸಕಲ ವಿಧವಾದ ಸತ್ಯಕ್ಕೆ ನಡೆಸುವವನು ನೀನೇ. ದೇವರ ವಾಕ್ಯವೇ ಸತ್ಯವು, ಈತನೇ ಆ ಸತ್ಯ. ಕರ್ತನೇ,
ಈತನನ್ನು ಅನಾವರಣ ಮಾಡುತ್ತಾ ಪ್ರಕಟಿಸುತ್ತಾ 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 ಹೋಗಪ್ಪ. ನಾವು ಕೂಡ ಆತನ ಸಾರೂಪ್ಯಕ್ಕೆ ನಮ್ಮನ್ನು ನಡೆಸು. ಇದು ನಮ್ಮ ರೂಪಾಂತರದ ಭವಿಷ್ಯ. ನಾವು ಆತನ ಮಗನ ಸಾರೂಪ್ಯವನ್ನು ಹೊಂದಿಕೊಳ್ಳಬೇಕೆಂದೇ ದೇವರು ನಿಷ್ಕರ್ಷಿಸಿದ್ದಾನೆ, ಪೂರ್ವ ಯೋಜಿಸಿದ್ದಾನೆ. ನನ್ನನ್ನು ನಿನ್ನನ್ನು ನೋಡಿರುವವರು, ನನ್ನನ್ನು ನಿನ್ನನ್ನು ನೋಡುವವರು ಯೇಸುವನ್ನು ನೋಡಬೇಕು, ಯೇಸುವನ್ನು ನೋಡಬೇಕು. ಅದು ತಂದೆಯ ಆಶೆ, ಅದು ತಂದೆಯ ಆಶೆ. ಆಶೆ ನಮ್ಮದಾಗಲಿ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ. ನೀವು ಯಾರ ಮಾತು ಕೇಳ್ತಿರೋ ಗೊತ್ತಿಲ್ಲ, ನಾನು ಯಾರ ಮಾತು ಕೇಳ್ತೀನೋ ಗೊತ್ತಿಲ್ವಾ. ಈತನ ಮಾತನ್ನು ಕೇಳಿ, ಈತನ ಮಾತನ್ನು ಕೇಳಿ. ಈತನ ಮಾತಿಗೆ, ಪ್ರತಿ ಮಾತಿಗೂ ಮಹತ್ವವನ್ನು ಕೊಡುವ, ಕಲಿಯುವ, ಅಭ್ಯಾಸಿಸುವ, ಆತನವರಾಗಿ ಜೀವಿಸಲು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಕರ್ತನೆ, ಈ ರೂಪಾಂತರದಲ್ಲಿ ನಮ್ಮೊಬ್ಬೊಬ್ಬರನ್ನೂ ರೂಪಾಂತರಿಸು. ನಿನ್ನ ಸಾರೂಪ್ಯಕ್ಕೆ ನಮ್ಮನ್ನು ನಡೆಸು. ನಿನ್ನನ್ನು ಅರಿಯುವುದ ಒಂದೇ ಆಶೆಯನ್ನು ನನಗೆ ದಯಪಾಲಿಸು. ಬೇರೆ ಎಲ್ಲವೂ ಕಸವೆಂದು ಪೌಲನು ಹೇಳಿದ ಹಾಗೆ ಆತನನ್ನು ಅರಿಯುವುದೇ ನನಗಿರುವ ಶ್ರೇಷ್ಠ ಆಶೆ. ಆಶೆಯನ್ನು ನನ್ನ ಹೃದಯಕ್ಕೆ ದಯಪಾಲಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ದೇವರ ವಾಕ್ಯದಿಂದ ನಮ್ಮೆಲ್ಲರನ್ನ ಉತ್ತೇಜಿಸಿರುವುದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 247ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 247ನೇ ಸಂಗೀತ, ಅದರಲ್ಲಿ 1 ಮತ್ತು 3, 4 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಸ್ತೋತ್ರ ನಿನಗೆ
ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟಂಥ ಪರಲೋಕ ಪ್ರಾರ್ಥನೆಯನ್ನು ಹೇಳಿಕೊಂಡ ನಂತರ ದೇವರ ಸೇವಕರು ನಮ್ಮನ್ನು ಅಂತ್ಯ ಆಶೀರ್ವಾದಕ್ಕೆ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮೆಲ್ಲರನ್ನೂ ಆತನ ಮಗನ ಸಾರೂಪ್ಯದಲ್ಲಿ ಕಾಣಬೇಕೆಂದು ಆಶೆಪಟ್ಟಿರುವ ತಂದೆ ದೇವರ ಪ್ರೀತಿಯು, ಆತನ ಹೆಜ್ಜೆ ಚಾಡಿನಲ್ಲಿ ನಡೆಯುವುದಕ್ಕೆ ಮಾರ್ಗವಾಗಿರುವ ಯೇಸು ಕ್ರಿಸ್ತನ ಕೃಪೆಯು ನಮ್ಮೊಳಗಡೆ ವಾಸವಾಗಿದ್ದು ನಮ್ಮ ಆಂತರ್ಯವನ್ನು ರೂಪಾಂತರಿಸಿ ಕ್ರಿಸ್ತನ ಸಾರೂಪ್ಯಕ್ಕೆ ಮತ್ತು ಕನ್ಯೆಯೋಪಾದಿಯಲ್ಲಿ ಶುದ್ಧಪಡಿಸುವ ಪವಿತ್ರಾತ್ಮನ ಐಕ್ಯತೆಯು ಅನ್ಯೋನ್ಯತೆಯು ನೆರೆದಿರುವ ಪ್ರತಿಯೊಬ್ಬರೊಂದಿಗೂ, ಕುಟುಂಬಗಳೊಂದಿಗೂ, ಸಭೆಯವರೊಂದಿಗೂ, ಜಾಗತಿಕ ಸಭೆಯೊಂದಿಗೂ ನಿತ್ಯ ನಿರಂತರವೂ ನೆಲೆಯಾಗಿರಲಿ. ಆಮೆನ್. ಪಾಠವಾದನು ನೋಡಿದರೆ ಜೀವನೋತ್ಪತ್ತೆಯಾಗುವುದು. ಓ ಪಾಪಾತ್ಮರೇ, ನೋಡಿ ಮಾರ್ಗದೆ ತಪತಾಳಿನ ಸರದು ನೋಡೋ ನೋಡಿರಿ. ಪಾಠವನನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಯೇಸು ತಾನೊಪ್ಪಿಸಿಕೊಂಡಾಗಲೇ ನಿಮ್ಮ ದೋಷವು ಆದೀತು. ಆತನ ನಿಮ್ಮ ಸಾಲವು ಸಾಗೋಯಿತು. ನೋಡು ನೋಡಿರಿ, ಶಿಲ್ಪೆ ಪಾಠವನನು ನೋಡಿದರೆ ಜೀವನೋತ್ಪತ್ತಿಯಾಗುವ